ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ ವೀಕ್ಷಕರೇ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಥ್ ದಿವಿತ್. ಒಂದು ಕಡೆ ನಾವು ಬರದ ಬಗ್ಗೆ ಮಾತನಾಡ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕ್ಯಾಂಪೇನ್ ಮಾಡಿತ್ತು. ಈಗ ನೋಡಿ ಮತ್ತೊಂದು ವೈರುಧ್ಯ. ರೈತರಿಗೆ ನೋಟಿಸ್ ಬರೆ ಬೀಳ್ತಾ ಇದೆ. ಬ್ಯಾಂಕ್ಗಳು ರೈತರಿಗೆ ಸಾಲು ಸಾಲು ನೋಟಿಸ್ ಕೊಡ್ತಾ ಇದ್ದಾವೆ. ಒಣಗ್ತಾ ಇದೆ ಸಾಲ ಮಾಡಿ ಬೆಳೆದ ಬೆಳೆ ಒಂದು ಕಡೆ, ಮತ್ತೊಂದು ಕಡೆ ಬ್ಯಾಂಕಿನ ಕಿರುಕುಳ ತಾಳಲಾರದೆ ಸರಣಿ ಆತ್ಮಹತ್ಯೆ ಆಗ್ತಾ ಇದೆ. ರೈತರಿಗೆ ಗಾಯದ ಮೇಲೆ ಬ್ಯಾಂಕ್ಗಳು ಬರೆ ಎಳಿತಾ ಇದ್ದಾವೆ. ಸಾಲ ಮರುಪಾವತಿ ಮಾಡಬೇಕು ಅಂತ ಬ್ಯಾಂಕ್ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ. ಬಲವಂತವಾಗಿ ಸಾಲ ಮರುಪಾವತಿ ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೃಷಿಕರ ಗೋಳು ಕಾಣ್ತಾ ಇಲ್ವಾ? ಕೃಷಿ ಸಚಿವರು ಬಂದು ಸಾಲ ಮನ್ನಾ ಘೋಷಣೆ ಮಾಡಿ ಆಮೇಲೆ ಬೇರೆ ಬೇರೆ ಏನೇನು ರೈತರಿಗೆ ಸಪೋರ್ಟಿವ್ ಆಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅದೆಲ್ಲ ಮಾಡೋದು ಬಿಟ್ಟು ಒಂದು ಕಡೆ ಸಚಿವರು ಇಲ್ಲ, ಮತ್ತೊಂದು ಕಡೆ ಬ್ಯಾಂಕ್ಗಳ ಕಿರುಕುಳಕ್ಕೆ ಇವರಿಗೆ ಸಮಾಧಾನ ಹೇಳೋರು ಯಾರೂ ಇಲ್ಲ. ಒಟ್ಟಿನಲ್ಲಿ ರೈತರು ಎಲ್ಲ ಥರದಲ್ಲಿ ಹೈರಾಣಾಗಿದ್ದಾರೆ. ಅನೇಕ ಕಡೆಗಳಲ್ಲಿ ರೈತರಿಗೆ ಈ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇರೋ ಕಿರುಕುಳವನ್ನು ತಾಳಲಾರದೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಸ್ ನೋಡಿ, ಅದಕ್ಕೂ ಮುಂಚೆ ಒಂದು ಸ್ಟೋರಿ ಇದೆ. ಅದಕ್ಕೂ ಮುಂಚೆ ಬಹಳ ಇಂಪಾರ್ಟೆಂಟ್ ಒಂದು ಎಕ್ಸ್ಪ್ಲೇನ್ ಮಾಡಬೇಕಿದೆ ಈ ವಿಚಾರವಾಗಿ. ಇದು ಟರ್ಮ್ ಲೋನು ಆಯಿತಾ. ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಆಗಸ್ಟ್ ಅಲ್ವಾ, ಆಗಸ್ಟಲ್ಲಿ ನೀವೇನಾದರೂ ರೈತರು ಲೋನ್ ತೊಗೊಂಡ್ರೆ ನೆಕ್ಸ್ಟ್ ವರ್ಷ ಆಗಸ್ಟ್ಗೆ ಅದನ್ನು ತೀರಿಸಬೇಕಿದೆ. ಬಡ್ಡಿ ಆವಾಗ ಕಡಿಮೆ ಇರುತ್ತೆ. ಸರ್ಕಾರದಿಂದ 3% ಸಬ್ಸಿಡಿ ಸಿಗುತ್ತೆ, ನಾವು ಕೂಡ 3% ಕೊಡಬೇಕು ಈ ಟೈಮಲ್ಲಿ. ಒಂದು ವೇಳೆ ಏನಾದರೂ ರೈತನಿಗೆ ಆ ಒಂದು ವರ್ಷದಲ್ಲಿ ಆಗಸ್ಟ್ ಆ ಸಾಲವನ್ನು ತೀರಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅವಾಗ ಇಟ್ಸ್ ಕನ್ವರ್ಟ್ ಟು ಪರ್ಸನಲ್ ಲೋನ್. ಆಗ ಅದು ವೈಯಕ್ತಿಕ ಸಾಲವಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಪರ್ಸನಲ್ ಲೋನ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ 14ರಿಂದ 15% ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಈಗಾಗಲೇ ಸಾಲ ಮಾಡಿ 1 ವರ್ಷಕ್ಕೆ ಅಂತ ಸಾಲ ಮಾಡಿ ದುಡ್ಡು ತಗೊಂಡು ಬೆಳೆದಂಥ ಬೆಳೆ ಎಲ್ಲ ಒಣಗೋಗ್ತಾ ಇದೆ. ಒಂದು ಕಡೆ ರೈತರಿಗೆ ನೋಟಿಸ್ ಬರ್ತಾ ಇದೆ. ಈಗೇನಾದರೂ ಇವರು ಬರ ಅಂತ ಘೋಷಣೆ ಮಾಡಿದ್ರೆ, ಪ್ರಮುಖ ವಿಚಾರ, ಇವರೇನಾದರೂ ಈಗ ಸರ್ಕಾರ ಬರ ಅಂತ ಘೋಷಣೆ ಮಾಡಿದ್ರೆ ಈ 1 ವರ್ಷ ಏನಿದೆಯಲ್ಲ ಟರ್ಮು, ಆ 1 ವರ್ಷ ಮತ್ತೊಂದು ವರ್ಷಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಆಗ ರೈತರಿಗೆ ಇದು ಅನುಕೂಲ ಆಗುತ್ತೆ. ಸೊ ಹಾಗಾಗಿದೆ ನಾವು ರಿಪಬ್ಲಿಕ್ ಕನ್ನಡ ಕೇಳ್ಕೊಳ್ತಾ ಇರೋದು, ನೀವು ಈ ಒಂದು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿ ಈ ರೀತಿ ಸಂದರ್ಭದಲ್ಲಿ ಆಗ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ರೈತರ ಆತ್ಮಹತ್ಯೆ ಆಗಿದೆ ಅಂತ ಇದೇ ರಿಪಬ್ಲಿಕ್ ಕನ್ನಡ ನಾವು ಕ್ಯಾಂಪೇನ್ ಮಾಡಿದ್ದೀವಿ. ಈಗ ಕೈ ಕೊಟ್ಟ ಮಳೆ ಬರ ಅಂತ ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಅಂತ ತೋರಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಆಗಿ ನಾಳೆ ದಿನ ನಮ್ಮ ನಾಡಿನ ರೈತರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾವ್ಯಾರು ಹೊಣೆ ಅಲ್ಲ, ಸರ್ಕಾರವೇ ನೇರ ಹೊಣೆ. ಎಸ್, ರಾಜ್ಯದಲ್ಲಿ ಒಂದು ಕಡೆ ಬರದ ಕಾರ್ಮೋಡ, ಕೈ ಕೊಟ್ಟ ಮಳೆ, ಹಸಿರಾಗಿ ಕಂಗೊಳಿಸಬೇಕಿದ್ದ ಭೂಮಿ ಬರಡಾಗೋಗಿದೆ. ಸಾಲದ ಹೊರೆ ತಾಳಲಾರದೆ ಅನ್ನದಾತ ಸಾವಿನ ಹಾದಿ ಹಿಡಿದು ಬಿಟ್ಟಿದ್ದಾನೆ. ಕೈ ಕೊಟ್ಟ ಮಳೆ, ಕೈ ಹಿಡಿಯದ ಬೆಳೆಯಿಂದ ಕಂಗಾಲಾಗಿರೋ ರೈತನಿಗೆ ಸಾಲ ಮರುಪಾವತಿಸುವಂತೆ ಬ್ಯಾಂಕ್ಗಳು ನೋಟಿಸ್ ನೀಡ್ತವೆ. ರಿಪಬ್ಲಿಕ್ ಕನ್ನಡದ ಇಂದಿನ ಕ್ಯಾಂಪೇನ್ ಇದರ ಸುತ್ತವೇ ಕೇಂದ್ರೀಕೃತವಾಗಿದೆ. ಮೊದಲಿಗೆ ಈ ಸ್ಟೋರಿ ನೋಡ್ಕೊಂಬರೋಣ. ನೋಟಿಸ್ ಕಳಿಸೋ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮುಂಜಾನೆ ನಮ್ಮನೆ ನಶೆನಾಗ ಇನ್ನೂ ಮುಕ್ಕೊಂಡು ಹಾಸಿಗೆ ಬಂದು ಬಾಗಿಲು ಕುಂದಿರ್ತಾರೆ. ಹಾಕಿದೆಲ್ಲ ಹೋಗ್ಬಿಟ್ಟು ಸಹಕಾರ ಸಂಘದಿಂದ ನೋಡಿ ಇಷ್ಟು ಸಾಲ ತೊಗೊಂಡಿದ್ವಿ ನಾವು 30,000. ಆ 30,000 ರೂಪಾಯಿನ ಅವರು ಕಟ್ಟೋಕ್ಕಾಗಲಿಕ್ಕೆ ನೋಟಿಸ್ ಕಳಿಸಿದ್ದಾರೆ. ಬ್ಯಾಂಕಿನವ್ರದ್ದು 2 ಲಕ್ಷ ಸಾಲ ಐತಿ. ಅವರು ಬ್ಯಾಂಕಿನವರು ಏಕಟ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಕಟ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಲ್ಲಿ ದುಡ್ಡು ಬರೋಣ ಕಟ್ತಾ ಇದ್ದೇವೆ, ಇಲ್ಲ ಬಂದು ಬ್ಯಾಂಕಿಗೆ ಭೇಟಿ ಆಗಿರ್ತಾರೆ. ಬ್ಯಾಂಕ್ನವ್ರು ನೋಟಿಸ್ ಜಾರಿ ಮಾಡಕತ್ತಾರೆ. ನೋಟಿಸ್ ಜಾರಿ ಮಾಡೋದು ತಕ್ಷಣ ನಿಂದಿರ್ಬೇಕು. ನಮ್ಗೆ ಎಷ್ಟು ಸಾಲ ಐತಿ ಅಷ್ಟು ಸಾಲನ ಇಮಿಡಿಯೇಟ್ ಮನ್ನಾ ಮಾಡ್ಬೇಕು. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು, ಆವರಿಸಿದ ಬರ, ಸಾಲ ಕಟ್ಟುವಂತೆ ಬ್ಯಾಂಕ್ನಿಂದ ನೋಟಿಸ್ ಬರೆ, ರೈತರ ನೆರವಿಗೆ ಬರುತ್ತಾ ಸರ್ಕಾರ, ಆಗುತ್ತಾ ಸಾಲ ಮನ್ನಾ. ಮಳೆ ಇಲ್ಲದೆ ಬರಡಾದ ಭೂಮಿ, ಮಳೆಗಾಗಿ ಕಾದು ಕಾದು ಆಕಾಶದತ್ತ ಮುಖ ಮಾಡಿ ಕುಳಿತು ಸುಸ್ತಾದ ರೈತರು, ಬಿತ್ತನೆ ಆಗದೆ ಬಿಕೋ ಎನ್ನುತ್ತಿರುವ ಗದ್ದೆ, ಬಿತ್ತನೆ ಆಗಿದ್ರೂ ಬೆಳೆ ಚಿಗುರದೆ ಇರೋ ಗದ್ದೆ, ರಾಜ್ಯದಲ್ಲಿ ಬರಗಾಲದ ಕಾರ್ಮೋಡ, ಇದೆಲ್ಲವೂ ಕೂಡ ಕೃಷಿಯನ್ನ ನಂಬಿಕೊಂಡಿದ್ದ, ಜೀವನಕ್ಕೆ ನೆಚ್ಚಿಕೊಂಡಿದ್ದ ರೈತರ ಪರಿಸ್ಥಿತಿ. ಮಳೆ ಬೆಳೆ ಇಲ್ಲದೆ ಬರದ ಮಧ್ಯೆ ಜೀವ ಕಳೆದುಕೊಳ್ಳುತ್ತಿರುವ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ನೀಡಿ ಮತ್ತಷ್ಟು ಕುಗ್ಗಿಸುತ್ತಿವೆ. ಆತಂಕಕ್ಕೆ ದೂಡುತ್ತಿದ್ರೆ ನೋಟಿಸ್ಗೆ ಹೆದರಿ ಅನೇಕ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು
ಪಡೆದಂಥ ಸಾಲವನ್ನು ಆದಷ್ಟು ಬೇಗ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡುವಂಥ ಕೆಲಸವನ್ನು ಸಹ ಎಲ್ಲ ಕಡೆ ಮಾಡ್ತಾರೆ ಅಂತಂದ್ರೆ. ಮಳೆ ಮತ್ತು ವ್ಯವಸಾಯ ನಂಬಿ ರೈತರು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆಗೆ ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೀಜ ಮೊಳಕೆ ಒಡೆಯದೆ ಕೃಷಿ ಭೂಮಿ ಒಣಗಿದೆ. ಇದರ ನಡುವೆ ಬ್ಯಾಂಕ್ಗಳಿಂದ ಬರ್ತಿರುವ ನೋಟಿಸ್ಗೆ ರೈತರು ಬೆದರಿದ್ದಾರೆ. 5 ವರ್ಷ ಅವಧಿ ನಿರ್ಧರಿಸಿರ್ತಾರ. ನಾವು 4 ವರ್ಷ ತುಂಬಿರ್ತೀವಿ. 5ನೇ ವರ್ಷ ನಾವು ಸಾಲ ತೀರಿಸಲಿಲ್ಲ ಅಂದ್ರೆ ಅದಕ್ಕೆ ಚಕ್ರ ಬಡ್ಡಿ ವಿಧಿಸಿ ನಾವು ವಿಷಯ ತೊಗೊಂಡು ಸಾಯಬೇಕು. ಆ ರೀತಿ ಕ್ರಿಯೇಟ್ ಮಾಡಿರ್ತಾರ. ನಾವು ಹೆಂಗೆ ಸಾಲ ತೀರ್ಸೋನು? ಈ ಥರ ಮಳೆ ಹೋತಂದ್ರೆ ಬರಗಾಲದೊಳಗೆ ಯಾವುದೇ ಬೆಳೆ ಬರೋದಿಲ್ಲ. ನಾವು ಯಾವ ರೀತಿ ಸಾಲ ತೀರ್ಸೋನು ನೀವೇ ಹೇಳ್ರಿ. ಇದಕ್ಕೆ ಸಹಾಯಕ್ಕೆ ಗೌರ್ಮೆಂಟ್ ಬಂದರೆ ನಾವು ಬದುಕೊಂತೀವಿ, ಇಲ್ಲ ಅಂದ್ರೆ ಬದುಕೊಳಕ್ಕಾಗೋದಿಲ್ಲ. ನೋಡಿರಿ, ನಮ್ಗೆ ಸಹಾಯ ಮಾಡಿ ನಮ್ಮನ್ನು ಬದುಕಿಸ್ತೀರೋ ಅಥವಾ ನಾವು ಸಾಯುವಂಥ ಪರಿಸ್ಥಿತಿ ತಂದು ನೋಡ್ತೀರೋ ನಿಮ್ಗೆ ಬಿಟ್ಟಿದ್ದು ವಿಚಾರ. ಏನು ಇವು ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ, ನಿಜವಾಗ್ಲೂ ಅದು ಒಂದು ಮಹಾ ದುಷ್ಕೃತ್ಯ ಅಂತಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರು ತಮ್ಮ ಸಂಬಂಧ ತಾವು ಮಾಡ್ತಿರ್ಬೋದು, ಬಟ್ ಇದರಿಂದ ರೈತನಿಗೆ ಯಾವ ರೀತಿ ಒಂದು ಆತಂಕ ಎದುರಾಗ್ತದೆ? ಯಾಕೆ ಅದಕ್ಕೆ ನಾ ಹೇಳ್ತಾ ಇರೋದು, ಆದಷ್ಟು ಬೇಗನೆ ರೈತರಿಗೆ ಏನು ನೋಟಿಸ್ ಕಳಿಸ್ತಾ ಇದ್ದೀರಿ ಅದನ್ನು ನೋಟಿಸ್ ಕಳಿಸ್ಲಾರ್ದಂಗೆ ಸರ್ಕಾರದವರು ಆದೇಶ ಮಾಡಿ ಅದನ್ನು ನೋಟಿಸ್ ತಪ್ಪಿಸಬೇಕು. ನಾವು ಅಂದುಕೊಂಡಂತೆ ಕೃಷಿ ಚಟುವಟಿಕೆಗಳು ನಡೆದಿಲ್ಲ, ಹೀಗಾಗಿ ಸಾಲ ಮರುಪಾವತಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ರೈತರ ವಾದ. ರೈತರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಈ ಕಟ್ಟೋಕ್ಕೂ ಆಗ್ತಾನೆ, ನೀನು ಕಟ್ಟಲಿಲ್ಲ ಇದ್ರೆ ಇಷ್ಟು ನಿನಗೆ ಅಂತಂದು ಇಂಟೇನು ಬಡ್ಡಿ ಹಾಕ್ತೀನಿ ಅಂತಾರೆ ಸರ್. ನಾನು ಒಕ್ಕತನ ಮಾಡೋಕ್ಕಾಗಲಾರ್ದಲ್ಲ ಸಾಲ ಮಾಡ್ಕೊಂಡು ದಾವಣಗೆರೆ ಒಳಗೆ ಕೆಲಸ ಮಾಡ್ಕೊಂತ ಹೋಗ್ತೀನಿ ಸರ್. ಬಣ್ಣದ ಅಂಗಡಿ ಒಳಗೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸರ್. 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಊರ ಕೈಗಡೆ ಸಾಲ ಮಾಡಿದ್ರೆ ಸಾಲ ಬಗೆಹರಿಸಿ ಈ ಸಾಲದಲ್ಲಿ ನಾನು ಬಂದು ಕಟ್ಟೋದು ಆಗ್ತಾಯಿಲ್ಲ. ನನಗೆ ಭಾಳ ತೊಂದರೆ ಆಗಿದೆ. ನಾನು ಯಾವ ತೀರ ಜೀವನ ಮಾಡ್ಬೇಕು ಅನ್ನೋದು ನನಗೆ ತೊಂದರೆ ಆಗ್ಬೇಕು ಸರ್ ನಮಗೆ. ಹಂಗಾಗಿ ನಮಗೆ ಶ್ರುತಿ ಸಂಘದ್ದೇನಂತಾರೆ ಸ್ವಲ್ಪ ಎಲ್ಲ ಮನ್ನಾ ಮಾಡಿದರೆ ನನ್ನೊಬ್ಬಿಗೆ ಎಲ್ಲ ರೈತರಿಗೂ ಸ್ವಲ್ಪ ಮನ್ನಾ ಮಾಡಿದರೆ ಸ್ವಲ್ಪ ಏನೋ ಜೀವ ಹುಡ್ಕೊಂತೀವಿ ಸರ್ ನಾವು. ನೋಟಿಸ್ ಬಗ್ಗೆ ಅಧಿಕಾರಿಗಳು ಹೇಳ್ತಿರೋದೇ ಬೇರೆ. ನೋಟಿಸ್ ಈ ಬಾರಿಯ ಸಾಲದ್ದು ಅಲ್ಲ, ಕಳೆದ ಬಾರಿ ಬಾಕಿ ಇರುವ ಸಾಲಗಳಿಗೆ ನೋಟಿಸ್ ನೀಡಲಾಗುತ್ತಿದೆ. ರೈತರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಕಠಿಣ ಕ್ರಮ ಮಾಡಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಕೆಲವು ಕಡೆ ಏನಾಗುತ್ತೆ ಅಂದರೆ ಈ 1 ವರ್ಷದಲ್ಲಿ ಅದನ್ನು ಪುನಃ ನವೀಕರಣ ಮಾಡಿಕೊಳ್ಳದೆ ಸಾಲನೂ ತೀರಿಸದೆ ಉಳಿದಾಗ ಮುಂದಿನ ವರ್ಷ ಅದಕ್ಕೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 2-3 ವರ್ಷ ಕಳೆದರೆ ಬಡ್ಡಿ ಮೊತ್ತ ದೊಡ್ಡದಾಗಿ ಅಸಲು ಮೊತ್ತನೂ ಹಾಗೆ ಉಳ್ಕೊಂಡು ರೈತನಿಗೆ ಸ್ವಲ್ಪ ಹೊರೆಯಾಗೋ ಸಾಧ್ಯತೆ ಇರ್ತದೆ. ಆದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅವರು ಬದುಕಬೇಕಾದರೆ ಈ ಸಾಲ ವಸೂಲಾತಿ ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿರಬಹುದು, ಯಾವುದು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನಿಸೋದಿಲ್ಲ. ಕಠಿಣ ನಿಯಮ ಮಾಡಿಲ್ಲ ಅಂತಾರೆ, ರೈತರ ಮನೆ ಬಾಗಿಲಿಗೆ ನೋಟಿಸ್ಗಳು ಬರ್ತಿವೆ. ಇದನ್ನ ನೋಡಿ ರೈತರ ದಿಗಿಲು ಹೆಚ್ಚಾಗಿರೋದಂತೂ ನಿಜ. ಸರ್ಕಾರದ ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಕುತೂಹಲ ಮೂಡಿದೆ. ಬಹಳ ವರ್ಷಗಳಿಂದ ಕೇಳ್ತಾ ಇರುವಂಥದ್ದು, ಯಾವಾಗೆಲ್ಲ ಬರ ಪರಿಸ್ಥಿತಿ ಬರುತ್ತೆ ಆಗ ಬಿಡಾಯಿಸುತ್ತೆ ಪರಿಸ್ಥಿತಿ ಅಂತ. ನೋಡಿ, ಹೋದ ವರ್ಷದ ಸಾಲದ್ದು ಕೊಡ್ತಾ ಇದ್ದೀವಿ, ಯಾವ ವರ್ಷದ ಕೊಟ್ರೇನ್ರಿ? ಈಗ ನೋಟಿಸ್ ಅಂತೂ ಕೊಡ್ತಾ ಇದ್ದೀರಾ. ನೋಟಿಸ್ ಕೊಡೋದು ಅಷ್ಟೆಲ್ಲ ಕಠಿಣ ಕ್ರಮ ಅಂದ್ರೆ ಇನ್ನೇನು? ಅವ್ರ ಮನೆ ಬಾಗ್ಲಿ ಬಂದು ಕುತ್ಕೋತಾರೆ ಬೆಳಗಾಗ್ತಿದ್ದಂಗೆ ಆಫೀಸರ್ಸ್. ಹಳ್ಳಿಗಳಲ್ಲಿ ಏನಾಗತ್ತೆ ಗೊತ್ತಾ, ಒಬ್ರು ಮನೆಗೆ ಈ ಥರ ಸಾಲ ಕೇಳಕ್ಕೆ ಬ್ಯಾಂಕ್ ಆಫೀಸರ್ಸ್ ಬಂದ್ರು ದೊಡ್ಡ ಸುದ್ದಿ ಆಗ್ಬಿಡತ್ತೆ. ಅವ್ರಿಗೊಂದು ಭಾಳ ದೊಡ್ಡ ಮರ್ಯಾದೆ ಪ್ರಶ್ನೆ ಆಗ್ಬಿಡತ್ತೆ, ಮತ್ತೆ ಮುಖಭಂಗ ಆಗತ್ತೆ. ಅದನ್ನ ಅವರು ಭಾವನಾತ್ಮಕವಾಗಿ ತಗೊಳ್ತಾರೆ. ಸಿಟಿಗಳಲ್ಲಿ ಏನು ನೋಟಿಸ್ ಕೊಟ್ಟರೆ ತಲೆ ಕೆಡಿಸ್ಕೊಳ್ಳಲ್ಲ ಜನ, ಸೀದಾ ಒಬ್ರ ಮನೇಲಿ ಇನ್ನೊಬ್ರ ಮನೇಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ ಅಕ್ಕಪಕ್ಕದಲ್ಲಿ. ಆದ್ರೆ ಹಳ್ಳಿನಲ್ಲಿ ಹಂಗೆ ಆಗೋದಿಲ್ಲ. ಆದ್ರೆ ಇನ್ನೊಂದು ಏನು ಮಾಡ್ಬೋದಾಗಿತ್ತು ಅಂತಂದ್ರೆ, ರಾಜ್ಯ ಸರ್ಕಾರ ಈ ಸಾರಿ ಜುಲೈ ಅಷ್ಟೊತ್ತಿಗಾದ್ರೂ ಕಡೆ ಪಕ್ಷ ಒಂದಷ್ಟು ಗೈಡ್ಲೈನ್ಸ್ ಬಿಡುಗಡೆ ಮಾಡ್ಬೋದಾಗಿತ್ತು. ಈಗ ಯಾರ್ಯಾರು ಅವರ ಲೋನ್ನ ರಿನ್ಯೂವಲ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇಯರ್ಗೆ, ಅದನ್ನು ರಿನ್ಯೂವಲ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಎಷ್ಟಾದರೂ ಒಂದು ಪರ್ಸೆಂಟೇಜ್ ಅಮೌಂಟ್ ಎಷ್ಟಾಗುತ್ತೆ ನೋಡಿ ಅಷ್ಟು ಪರ್ಸೆಂಟೇಜ್ ಅವರಿಗೆ ಅದರಲ್ಲಿ ಸ್ವಲ್ಪ ಏನು ಬಿಡುಗಡೆ ಕೊಡೋವಂಥದ್ದು, ಈ ಥರದ್ದೆಲ್ಲ ಬೇಕಾದಷ್ಟು ಮೆಜರ್ಸ್ ಮಾಡ್ಬೋದಾಗಿತ್ತು. ಬ್ಯಾಂಕ್ಗಳಿಗೂ ಕೂಡ ನೀವು ಹೆಚ್ಚು ಒತ್ತಡ ಹಾಕಬೇಡಿ ಅನ್ನೋಂಥ ಗೈಡ್ಲೈನ್ ಬಿಡುಗಡೆ ಮಾಡ್ಬೋದಾಗಿತ್ತು. ಯಾವ ಕೆಲಸನೂ ಮಾಡಿಲ್ಲ. ಇವರ ಕ್ಯಾಬಿನೆಟ್ಟೇ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಒಂದು ಮಿನಿಸ್ಟರ್ನ ತರಕ್ಕಾಗಿಲ್ಲ, ಕೃಷಿ ಸಚಿವರನ್ನ ನೇಮಕ ಮಾಡೋಕ್ಕಾಗಿಲ್ಲ. ಆ ಸಾಲ ಅಂತಂದಾಗ ನನಗೆ ನೆನಪಾಗೋದು, ನೋಡಿ, ಸಾಲ ಕೊಡ್ಬೇಕಾದ್ರೆ ಯಾರು ಕೂಡ ಹೋಗಿ ನಮಗೆ ಸಾಲ ಕೊಡಿ ಅಂತ ಹೋಗಿ ನಿಂತ್ಕೊಂಡಿರಲ್ಲ. ಸಾಲ ತಗೊಳ್ಳಿ, ನಿಮ್ಗೆ ಇಷ್ಟ ಆಫರ್ ಇದೆ, ಸಾಲ ತಗೊಳ್ಳಿ ಅಂತ ಒಳ್ಳೆ ತುಂಬಾ ರಿಕ್ವೆಸ್ಟ್, ಏನೋ ಮಾನವೀಯತೆ ದೃಷ್ಟಿಯಿಂದ ಬೇಡ್ಕೋತಿದ್ದಾರೆ ಅನ್ನೋ ತರ ಬೇಡ್ಕೋತಾರೆ. ಸಾಲ ಕಟ್ಟದೇ ಇದ್ದಾಗ ಮನೆ ಮುಂದೆ ನಿಂತ್ಕೊಂಡು ದಬ್ಬಾಳಿಕೆ, ದರ್ಪ, ಅದು ಆಗ್ತಿದೆ ದಿವಿತ್. ಈ ಕ್ರೆಡಿಟ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಡು, ಆ ಕಾರ್ಡು ಈ ಕಾರ್ಡು ಅಂತ ಅದೆಷ್ಟು ಮೆಸೇಜಸ್ ಕಳಿಸ್ತಾರೆ, ಅದೆಷ್ಟು ಆಮಿಷಕ್ಕೆ ಒಳಪಡಿಸ್ತಾರೆ ಅಂತಂದ್ರೆ ಪಾಪ ರೈತರಿಗೆ ಅವ್ರ ಪರಿಸ್ಥಿತಿನೂ ಹಾಗೆ ಇದೆ ಅಂತ. ವೀಕ್ಷಕರೇ, ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡ್ಬೋದು. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯನೇ ಇದು ನಿಮ್ಮ ಧ್ವನಿ ಅಂತ. ಖಂಡಿತವಾಗ್ಲೂ ಜನರ ಅಭಿಪ್ರಾಯ
ಬಹಳ ಮುಖ್ಯ ಆಗುತ್ತೆ. ಮತ್ತು ನೀವು ಇದಕ್ಕೆ ಪರಿಹಾರನೂ ಕೂಡ ಸೂಚಿಸಬಹುದು. ನಿಮ್ಮ ಹತ್ರ ಇರೋ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಅಂಥ ಒಂದು ಮುಕ್ತ ವೇದಿಕೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ವೇದಿಕೆ. ಇನ್ಫ್ಯಾಕ್ಟ್ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ನಂಬರ್ ನಮ್ಮ ತೆರೆ ಮೇಲೆ ಹೋಗ್ತಾ ಇದೆ. ನಮ್ಮ ವಾಟ್ಸಪ್ ನಂಬರ್ಗಳಿಗೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ನೀವು ಕಳಿಸುವಂಥ ಮೆಸೇಜ್ನ ನಾವು ಇಡೀ ದಿನ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀವಿ. ಸೊ ರಾಜ್ಯ ಸರ್ಕಾರ ಏನು ಮಾಡಬೇಕು, ಇನ್ನೂ ಏನು ಮಾಡ್ಬೋದಾಗಿತ್ತು, ರೈತರು ಏನು ಮಾಡಬೇಕು, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಎಸ್ ನೋಡಿ, ಆನ್ಲೈನ್ಸ್ ಕೂಡ ಓಪನ್ ಆಗಿದೆ, ನೀವು ಮಾತನಾಡ್ಬೋದು. ಬರೀ ಅದಕ್ಕೂ ಮುಂಚಿತವಾಗಿ ದಾವಣಗೆರೆ ಜಿಲ್ಲೆಯ ಬಹುತೇಕ ರೈತರಿಗೆ ಬ್ಯಾಂಕ್ ಸಿಬ್ಬಂದಿ ನೋಟಿಸನ್ನು ಕೊಡ್ತಾ ಇದ್ದಾರೆ. ಮಳೆ ಕೊರತೆ ಒಂದು ಕಡೆ ಆಗ್ತಾ ಇದೆ, ಭೀಕರ ಬರಗಾಲದ ಮಧ್ಯೆ ಅನ್ನದಾತರಿಗೆ ನೋಟಿಸ್ ಒಂದು ರೀತಿ ತಲೆನೋವು ತಂದಿಟ್ಬಿಟ್ಟಿದೆ. ಮನವಿ ಪತ್ರದ ಹೆಸರಲ್ಲಿ ಸಿಬ್ಬಂದಿ ನೋಟಿಸನ್ನು ನೀಡ್ತಾ ಇದ್ದಾರೆ. ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ರೀತಿ ಆದಾಗ ರೈತರಿಗೆ ಮತ್ತಷ್ಟು ಸಂಕಷ್ಟಗಳನ್ನು, ಪ್ರೆಷರನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಇದು ಬೇರೆ ರೀತಿಯ ದಾರಿಗೆ ಕಾರಣ ಆಗಬಹುದು. ಏನಾಗಿದೆ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಏನು ಈ ಬಾರಿ ರಾಜ್ಯಾದ್ಯಂತ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರಿಗೆ ಒಂದು ಸಂಕಷ್ಟ ಎದುರಾಗಿರುವಂಥದ್ದು. ಬರಗಾಲದ ಛಾಯೆ ಮೂಡಿರೋದ್ರಿಂದ ರೈತರು ಈ ಬಾರಿ ತಮ್ಮ ಬೆಳೆ ಏನು ನಿರೀಕ್ಷಿತ ಮಟ್ಟದಲ್ಲಿ ಬಾರದ ಹಿನ್ನೆಲೆಯಲ್ಲಿ ಕೂಡ ಈಗ ಅವರ ಬದುಕು ಕೂಡ ಸಾಕಷ್ಟು ದುಸ್ತರ ಆಗಿರುವಂಥದ್ದು. ಇದರ ಮಧ್ಯದಲ್ಲೂ ಕೂಡ ಆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಪಡೆದಂಥ ಸಾಲವನ್ನು ಆದಷ್ಟು ಬೇಗ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡುವಂಥ ಕೆಲಸವನ್ನು ಸಹ ಎಲ್ಲ ಕಡೆ ಮಾಡ್ತಿರುವಂಥದ್ದು. ರಾಜ್ಯಾದ್ಯಂತ ಎಲ್ಲ ಬಹುತೇಕ ರೈತರಿಗೆ ಈಗಾಗಲೇ ನೋಟಿಸ್ ಬಂದಿರುವಂಥದ್ದು. ಡೆಡ್ಲೈನ್ ಕೊಡುವಂಥ ಕೆಲಸವನ್ನು ಬ್ಯಾಂಕ್ನವರಾಗಲಿ ಸಹಕಾರಿ ಸಿಬ್ಬಂದಿಯವರು ಸಹ ಮಾಡ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲೆಯ ಏನು ಒಬ್ಬ ರೈತರಿಗೆ ಈಗಾಗಲೇ ನೋಟಿಸ್ ಬಂದಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ತುಂಬಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಈಗ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರೆ, ಆನಂದಪ್ಪ ಅನ್ನುವಂಥ ರೈತರು ಅಂದರೆ ಅಗಸನಕಟ್ಟೆ ಗ್ರಾಮದ ಆನಂದಪ್ಪ ಅನ್ನುವಂಥ ರೈತರಿಗೆ ಒಂದು ಡೆಡ್ಲೈನ್ ಕೊಟ್ಟು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಅಂದರೆ ಮನವಿ ಪತ್ರದ ಹೆಸರಿನಲ್ಲಿ ಈ ನೋಟಿಸ್ ಅವರಿಗೆ ಬಂದಿರುವಂಥದ್ದು. 21/7/2026 ಒಳಗಾಗಿ ಹಣವನ್ನು ಮರುಪಾವತಿ ಮಾಡಬೇಕು. ಅದು ಮಾಡದೇ ಇದ್ದರೆ 0% ಇರುವಂತಹ ಬಡ್ಡಿ ಹೋಗಿ ನಿಮಗೆ 10% ಬಡ್ಡಿ ದರದಂತೆ ಮುಂದೆ ಅದನ್ನು ಪಾವತಿ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಸೂಚನೆಯ ಮೂಲಕ ಈ ಮನವಿ ಪತ್ರದ ರೂಪದಲ್ಲಿರುವಂಥ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈಗ ಇದೇ ರೀತಿಯಾಗಿ ಸಾಕಷ್ಟು ಆ ದಾವಣಗೆರೆ ಭಾಗದಲ್ಲಿ ರೈತರಿಗೆ ಬ್ಯಾಂಕ್ ಇರ್ಬೋದು, ಸಹಕಾರಿ ಸಂಘಗಳಿರ್ಬೋದು, ಸೇರಿದಂತೆ ಫೈನಾನ್ಸ್ಗಳನ್ನ ಕೂಡ ಸಾಕಷ್ಟು ನೋಟಿಸ್ಗಳು ಬರ್ತಾ ಇರುವಂಥದ್ದು. ಒಂದು ಕಡೆಗೆ ಮಳೆ ಇಲ್ಲದೆ ಈಗ ಬರಗಾಲದ ಛಾಯೆಯಿಂದ ರೈತರು ಸಾಕಷ್ಟು ಆ ಸಂಕಷ್ಟದಲ್ಲಿರುವ ನಿಟ್ಟಿನಲ್ಲೂ ಕೂಡ ಈ ಬ್ಯಾಂಕಿನ ಒಂದು ನೋಟಿಸ್ಗಳು ಮತ್ತು ಸಾಲ ಮರುಪಾವತಿಗೆ ಬರ್ತಿರುವಂತಹ ಕೆಲವೊಂದಷ್ಟು ಫೋನ್ ಕರೆಗಳವ್ರನ್ನ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಈಗಾಗಲೇ ಒಳಗಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು. ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದಪ್ಪ ಅವ್ರು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗಾಗಲೇ ನೋಟಿಸ್ ಬಂದಿರುವಂಥದ್ದು, ತಾವೇನೇನು ರಿಯಾಕ್ಟ್ ಮಾಡಿದರೆ? ಸರ್, ನಮ್ಮದು ದಾವಣಗೆರೆ ತಾಲೂಕು ಅಗಸನಕಟ್ಟೆ ಗ್ರಾಮ, ಆನಗೋಡು ಹೋಬಳಿ, ತುಂಬಿಗೆರೆ ಸಹಕಾರ ಸಂಘಕ್ಕೆ ಸೇರಿರ್ತಕ್ಕಂಥ ಗ್ರಾಮ ನಮ್ಮದು. ಅದರಲ್ಲೂ ನಾವು ಭಾಳ ಬರಗಾಲ ಇದ್ದಂಗೆ ಆ ಥರ ಆಗಿತ್ತದು. ಆದರೆ ನಮಗೆ ನಾವು ಸಣ್ಣ ರೈತರು, ನಾವು ಹೆಚ್ಚು ಕಮ್ಮಿ ನಮಗೆ 1.5 ಎಕರೆ ಜಮೀನಿದೆ. 1.5 ಎಕರೆ ಜಮೀನಲ್ಲಿ ಜೋಳ ಒಂದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಿಲ್ಲ. ಹಾಕಿದ್ದೆಲ್ಲ ಹೋಗ್ಬಿಟ್ಟು ಸಹಕಾರ ಸಂಘದಿಂದ ನೋಡಿ ಇಷ್ಟು ಸಾಲ ತೊಗೊಂಡಿದ್ವಿ ನಾವು 30,000. ಆ 30,000 ರೂಪಾಯಿನ ಅವರು ಕಟ್ಟೋಕ್ಕಾಗಲಿಕ್ಕೆ ನೋಟಿಸ್ ಕಳಿಸಿದ್ದಾರೆ. ಅದನ್ನ ಈಗ ಇರ್ತಕ್ಕಂಥ ಸಾಲನೂ ಬೇಗ ಕಟ್ಟೋದಾಗ್ತಾಯಿಲ್ಲ. ಈಗ ಗೊಬ್ಬರ ಬೀಜಕ್ಕೂ ಸಾಲ ಮಾಡಿದ್ವಿ, ಅದನ್ನು ಹೋಯ್ತರು, ಏನೂ ಇಲ್ಲ. ಒಂದಲ್ಲಿ ಮಳೆ ಬರ್ದಂಗಾಗಿ ಒಣಗೆಲ್ಲ ಬತ್ತಿ ಹೋಗ್ಬಿಡ್ತದ್ದು. ಈಗ ಹಂಗೆ ತುಂತುರು ಈಗ ಬಂದಿದೆ, ಈಗ ಸ್ವಲ್ಪ ಹಂಗೆ ನಗ್ತಾಯಿದೆ. ಅದು ಜೋಳ ಆಗಲ್ಲ, ತೆನೆ ಆಗಲ್ಲ ಸರ್. ಹಂಗಾಗಿ ಭಾಳ ತೊಂದರೆಗೀಡಾಗಿದ್ವಿ. ಸರ್ಕಾರದಿಂದ ನಮ್ಗೆ ಏನಾರು ಮಾಡಿ ಇದೊಂದು ಸಾಲ ಒಂದು ಸ್ವಲ್ಪ ಮನ್ನಾ ಮಾಡಿ ರೈತರಿಗೆ ಒಂದು ಸ್ವಲ್ಪ ಏನಾರು ಒಂದು ಅನುಕೂಲವನ್ನು ನೋಡಿದರೆ ಭಾಳ ಒಳ್ಳೆಯದಾಗಂತೇಳಿ ತಮ್ಮಲ್ಲಿ ಭಾಳದಿಂದ ಕೇಳ್ಕೊಳ್ತೀವಿ. ಸರ್, ಯಾವ ಕಾರಣಕ್ಕಾಗಿ ನೀವು ಸಾಲ ಪಡ್ಕೊಂಡಿದ್ರೆ ಅದು ಏನಾಯ್ತು ಮುಂದೆ? ಸರ್, ಬಿತ್ತಣಿಕೆ ಮಾಡೋಕ್ಕೋಸ್ಕರ ತಗೊಂಡಿದ್ವಿ ಸರ್ ನಾವು. ಯಾಕಂದರೆ ನಾವು ಸಣ್ಣ ರೈತರು, ಬೇರೆ ಕಡೆ ನಮ್ದು ಏನಿಲ್ಲ ಸರ್, ಜಮೀನು ಇಲ್ಲ. ನಾವು ದನ ಕರನ್ನು ಕಟ್ಟಿಲ್ಲ ಸರ್. ನಾವು ಎತ್ತುಗಳಿಗೆ ಬೇಸೆ ಮಾಡ್ಲಿಕ್ಕಂದ್ರೆ ಅವ್ರಿಗೂ ಕೂಲಿ ಕೊಡಬೇಕು, ಗೊಬ್ಬರಕ್ಕೂ ಕೊಡಬೇಕು. ನಾವು ಇನ್ನೊಬ್ರಿಗೆ ಕೂಲಿ ಹೋಗ್ತಿದ್ವಿ. ನಾವು ಆ ಕೂಲಿ ಹೋಗೋಕ್ಕೋಸ್ಕರವಾಗಿ ಅದನ್ನ ಸಾಲ ತೀರ್ಸೋಕ್ಕಾಗಿನ ನಾವು ಸಹಕಾರ ಸಂಘದಿಂದ ಸಾಲ ತಗೊಂಡಿದ್ವಿ. ನಾವು ಬಿತ್ತನೆ ಮಾಡೋಕ್ಕೆ, ಜೀವನ ಮಾಡೋಕ್ಕೋಸ್ಕರ ಸರ್. ಅದು ವರ್ಷ ಕಡಕೋದು ಆಗಲಿಲ್ಲ. ಬರೀ ಹಿಂಗೆ ಯಾರು ನಿಮ್ಮಂಥರ ಹತ್ರ ಬಡ್ಡಿ ಸಾಲ ತಗೊಳೋದು, ಕಟ್ಟೋದು, ಮರುಪಾವತಿ ಮಾಡ್ಕೊಳೋದು, ಈ ಥರ ಮಾಡ್ಕೊಂತ ಬಂದ್ವಿ ನಾವು. ಈ ವರ್ಷನೂ ಹಿಂಗೆ ಸರ್, ಕಟ್ಟಕ್ಕೆಲ್ಲ ಅಲ್ಲಿ ನೋಟಿಸ್ ಕಳಿಸ್ತೀರಿ ಸರ್. ಇದನ್ನಲ್ಲೇ ನಿಮಗೆ ಇನ್ನಿಷ್ಟು ಅಗಸನಕಟ್ಟೆ ರೈತ ಅಂತ ಆನಂದಪುರ ಮಾತಾಗಿತ್ತು. ಒಟ್ಟಾರೆಯಾಗಿ ಏನು ಆ ಬೆಳೆ ಏನಂದರೆ ಕೃಷಿ ಭೂಮಿಯನ್ನು ನೆಚ್ಕೊಂಡು ನಾವು ಸಾಲ ಮಾಡಿದ್ವಿ. ಆದರೆ ಈ ಮಳೆ ವೈಪರೀತ್ಯದಿಂದ ಬರಗಾಲ ಬಂದಿರೋ ನಿಟ್ಟಿನೆಲ್ಲ ಬೆಳೆ ಕೈ ಕೊಟ್ಟಿದೆ. ನಮಗೆ ಈಗ ಆ ಸಾಲವನ್ನು ಕಟ್ಟೋದು ಸಾಕಷ್ಟು ಕಷ್ಟವಾಗಿದೆ. ಯಾಕಂದರೆ ಕುಟುಂಬ ನಿರ್ವಹಣೆ ಈಗ ಸಂಕಷ್ಟ ಆಗಿರುವಂಥದ್ದು. ರಾಜ್ಯದಲ್ಲಿರುವಂಥ ರೈತರು ತಮ್ಮ ಕುಟುಂಬ ನಿರ್ವಹಣೆಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಸಾಲವನ್ನು ಸರ್ಕಾರ ಒಂದು ಮನ್ನಾ ಮಾಡುವಂತಹ ಒಂದು ನಿರ್ಧಾರವನ್ನು ಪಡೆದರೆ ರಾಜ್ಯದಲ್ಲಿರುವಂಥ ಕೋಟ್ಯಾಂತರ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಚಾಮರಾಜನಗರದಿಂದ ನಾಗೇಂದ್ರ ಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಂದ್ರ ಸ್ವಾಮಿ ಅವರೇ, ಏನು ಹೇಳೋಕೆ ಬಯಸ್ತೀರಿ?
ಮೇಡಮ್ ನಮ್ಮ ಈ ಕಡೆ ಮಳೆಗಳ ಏನಿಲ್ಲ ಮೇಡಮ್, ಚಾಮರಾಜನಗರ ತಾಲೂಕು ಬರ ಇದೆ ಮೇಡಮ್. ನಾವು ಬಾವಿ ಇದ್ರು ಮಳೆ ಊದಾಗ ಆಗಲ್ಲ, ಎಷ್ಟೇ ನೀರು ಬಿಟ್ರು ಫಸಲೆಲ್ಲ ಒಣಗುತ್ತೆ. ನಾವೆಲ್ಲ ಸಾಲು ಸುಳಿ ಸೇರ್ಕೊಂಡ್ವಿ ಎಲ್ಲವ, ಭಾರಿ ತೊಂದರೆ ಐತೆ ಮೇಡಮ್. ಅದರಿಂದ ರೈತರ ಸಾಲ ಮನ್ನಾ ಮಾಡಬೇಕು. ಇನ್ನು ನೋಟಿಸ್ ಕೊಡ್ತಾರೆ, ಸರ್ಕಾರದಿಂದ ಸೊಸೈಟಿಗಳೆಲ್ಲ ಕೊಡ್ತವೆ. ಮೇಲಿಂದ ಸರ್ಕಾರ ಆದೇಶ ಮಾಡಿಸ್ತೀವಿ, ಕೊಡಬೇಡಿ ಅಂತಂತಾರೆ, ಕೊಡಿ ಅಂತಂತಾರೆ. ಈ ಕಾರಣಾಂತರ ಅಧಿಕಾರಿಗಳು ಏನ್ ಮಾಡಕ್ಕಾಗತ್ತೆ ಮೇಡಮ್? ಓಕೆ ಓಕೆ ರೈಟ್. ನಾಗೇಂದ್ರ ಸ್ವಾಮಿ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೋಡಿ, ಶ್ರೀಶೈಲ್ ಪಾಟೀಲ್ ಅಂತೇಳಿ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಒಂದು ಕಡೆ ಬರ, ಮತ್ತೊಂದು ಕಡೆ ಅನ್ನದಾತರಿಗೆ ಸಾಲದ ನೋಟಿಸ್ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ನಿಮ್ಮ ಅಭಿಪ್ರಾಯ? ಸರ್ಕಾರ ಈ ಬರದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅವ್ರು ಮಂತ್ರಿ ಆಗ್ಲಿಕ್ಕೆ ಓಡಾಡ್ತಾ ಇದ್ದಾರೆ ಸರ್. ಡೆಲ್ಲಿಗೆ ಪರೇಡ್ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಇಲ್ಲಿ ಭೀಕರ ಬರ ಬಿದ್ದಿದೆ ಸರ್. ನಮ್ಮ ರಾಜ್ಯದಲ್ಲಿ ಮಳೆ ಆಗಿಲ್ಲ. ಮಳೆ ಆಗೋದಿಲ್ಲ ಅಂತ ಹೇಳಿ ನಿಮ್ಮಂತ ಟಿವಿ ಚಾನೆಲ್ಸ್ ಗಳೆಲ್ಲ 6 months ಮುಂಚೆನೆ ವರದಿ ಮಾಡಿದ್ರಿ, ಮಳೆ ಈ ಬಾರಿ ಕಡಿಮೆ ಆಗ್ತದೆ, ಯೋಚನೆ ಮಾಡಬೇಕು ಸರ್ಕಾರ ಸರ್ ಮೊದಲೇ ಇದ್ರ ಬಗ್ಗೆ ಎಲ್ಲ. ಅದನ್ನ ಹೊರತುಪಡಿಸಿ ಅವರು ಈಗ ರೈತರು ಮಳೆ ಆಗಿಲ್ಲ ಅಂತ ಹೇಳಿ ಕಂಗಾಲಾಗಿದ್ದೀವಿ ಸರ್ ಒಂದ್ ಕಡೆ. ಆಮೇಲೆ ಬ್ಯಾಂಕಿನವ್ರು ಸಾಲ ರಿನ್ಯೂವಲ್ ಮಾಡ್ಬೇಕು ಅಥವಾ ಪೇ ಮಾಡ್ಬೇಕಂತ ಹೇಳಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ ಸರ್. ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಮರೆತು ಅಲ್ಲಿ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಇರ್ತಾರೆ ಸರ್. ಅಟ್ಲೀಸ್ಟ್ ಆ ಶಾಸಕರನ್ನ ಆ ಮತಕ್ಷೇತ್ರಗಳಿಗೆ ಹೋಗಿ ಬಂದು ಅಲ್ಲಿ ಏನಾಗಿದೆ, ಸಮಸ್ಯೆ ಏನಾಗಿದೆ, ಬರೋದ್ರಿಂದ ಏನ್ ರೈತರಿಗೆ ಏನ್ ನೋವಾಗಿದೆ ಅನ್ನೋದು ಕೇಳೋದ್ಬಿಟ್ಟು ಮಂತ್ರಿ ಆಗ್ಲಿಕ್ಕೆ ಪರೇಡ್ ಮಾಡ್ತಾ ಇದ್ದಾರೆ ಸರ್. ಡೆಲ್ಲಿ ಬೆಂಗಳೂರು ಓಡಾಡ್ತಾ ಇದಾರೆ. ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಸರ್ ಸರ್ಕಾರಕ್ಕೆ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಈ ಮಂತ್ರಿ ಸ್ಥಾನ ಕೊಡೋದಕ್ಕಿಂತ ಮುಂಚೆ ರೈತರು ಕಂಗಾಲಾಗಿದ್ದಾರೆ ಸರ್. ರೈತರು ಇಲ್ಲೆಲ್ಲ ನೋವು ಅನುಭವಿಸ್ತಿದ್ದಾರೆ, ಬರಗಾಲದಿಂದ ನೀರಿಲ್ದೇನೆ ಒದ್ದಾಡ್ತಾ ಇದಾರೆ. ದಯವಿಟ್ಟು ಅದನ್ನ ಸರಿಯಾಗಿ ಅದನ್ನ ತಜ್ಞರ ಸಮಿತಿ ರಚನೆ ಮಾಡ್ಕೊಂಡು ಅದನ್ನ ಸಾಲ ಮನ್ನಾ ಮಾಡ್ಬೇಕು ಅಥವಾ ಏನಾದ್ರೂ ಒಂದು ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡ್ಬೇಕು ಸರ್. ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಮರ್ತ್ಬಿಟ್ಟು ತಮ್ಮ ಒಂದ್ ಇದ್ರಾಗೆ ಮೈಮರ್ತಾರೆ ಸರ್. ಅವರೆಲ್ಲ ಕ್ಯಾಬಿನೆಟ್ದಾಗ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಯಾರಿಗೂ ಇಲ್ಲ. ಅವರು ಇರೋ 4 ಜನ ಮಂತ್ರಿಗಳ ಕಡೆಯಿಂದ ಏನ್ ಸಾಧ್ಯ ಆಗ್ತದೆ ಸರ್? ಕೃಷಿ ಸಚಿವರನ್ನ ನೇಮಕ ಮಾಡ್ಕೊಂಡಿಲ್ಲ. ಮುಖ್ಯವಾಗಿ ಕ್ಯಾಬಿನೆಟ್ ರೆಸ್ಪಾನ್ಸ್ ಮಾಡುವಾಗ ಕೃಷಿ ಸಚಿವರನ್ನ ಕೊಡ್ಲೇಬೇಕಾಗಿತ್ತು. ಬಿಟ್ಟು ತಮಗ ಆದಾಯ ಬರ್ತಕ್ಕಂತ ಕೆಲವೊಂದು 4-5 ಖಾತೆಗಳು ಹಂಚ್ಕೊಂಡ್ಬಿಟ್ಟು ತಮ್ಮ ವೈಯಕ್ತಿಕ ಜೀವನ ಮಾಡ್ತಾ ಇದಾರೆ ಸರ್. ರೈತರ ಬಗ್ಗೆ ಯಾವ್ದು ಯೋಚನೆ ಮಾಡ್ತಾ ಇಲ್ಲ. ಕರೆಕ್ಟ್ ಶ್ರೀಶೈಲ್ ಅವರೇ. ನೋಡಿ, ಶ್ರೀಶೈಲ್ ಅವ್ರು ಹೇಳ್ತಾ ಇದ್ದಾರೆ, ಬೇಕಾಗಿರೋ ಅವ್ರಿಗೆ ಬರ್ಬೇಕಾಗಿರೋ ಆದಾಯದ್ದು ಇಲಾಖೆನ ಹಂಚ್ಕೊಂಡ್ಬಿಟ್ಟು ಬೇಕಾಗಿರುವಂತ ಈ ಸಂದರ್ಭದಲ್ಲಿ ಬೇಕಾಗಿರೋದು ಕೃಷಿ ಇಲಾಖೆ, ಅದಕ್ಕೆ ಯಾರನ್ನೂ ನೀಡಿಲ್ಲ ಅಂತ. ಥ್ಯಾಂಕ್ ಯು ಶ್ರೀಶೈಲ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಗೌರಮ್ಮ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೌರಮ್ಮ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಹೇಳಿ ಹೇಳಿ. ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ ಮೇಡಮ್. ಏನ್ ನಿಮ್ ಪ್ರಾಬ್ಲಮ್ ಸರ್ ನಡೆಸ್ಕೊಡ್ತಾರಲ್ಲ, ಬಹಳ ಕಾಮಿಡಿ ಆಗಿರುತ್ತೆ ಮೇಡಮ್. ಇದು ಸ್ವಲ್ಪ ಸಾಲ ಮನ್ನಾದ ಬಗ್ಗೆ ಸ್ವಲ್ಪ ನೀವೇ ಬಹಳ ಜವಾಬ್ದಾರಿ ತಗೊಂಡು ಸರ್ಗೆ ಹೇಳ್ಬೇಕು, ಮುಖ್ಯಮಂತ್ರಿ ಸರ್ಗೆ. ಇದು ನಮ್ಮ ಅಪ್ಪರ್ ಮಾಡಿದ್ರಿ ನಾವ್ ಮಕ್ಳಿಗೆ ಬಹಳ ಪರಿಣಾಮ ಬೀರಕತ್ತೈತ್ರಿ. ನಮ್ಮ ಅಣ್ಣಾರ್ ಬಹಳ ಬರೀ ಆಳಿಗಿಟ್ಟಿತ್ತ ಸಾಯ್ತಾರ್ರಿ ದುಡ್ಡು. ಬೆಳಿ ಬರಂಗಿಲ್ಲ ಏನಿಲ್ರಿ. ಹಂಗಾಗಿ ಬರೇ ದಲಾಲಿ ಅಂಗಡಿಗೆ ಕಟ್ಟದ್ರಿ. ಅವ್ರಿಗೆ 3 ರೂಪಾಯಿ ಬಡ್ಡಿ ಹಾಕ್ತಾರ್ರಿ ನಮಗ. ಬೀಜ ಗೊಬ್ಬರ ಕೊಡ್ಬೇಕಂದ್ರ ಒಟ್ಟ ಆಳಿಗೆ 400 ರೂಪಾಯಿ ಐತ್ರಿ ಪೇಮೆಂಟ್. ಏನ್ ಮಾಡ್ಬೇಕ್ರಿ? ಮನ್ಯಾಗ 2 ಗಂಡ ಹೆಂಡತಿ ಒಬ್ಬ ಮಗ, ಏನ್ ಉಳಿತೈತ್ರಿ ಲಾಭ? ಏನು ಉಳಿಯಂಗಿಲ್ಲ. ಆದ್ರ ಮುಖ್ಯಮಂತ್ರಿ ಸರ್ಗೆ ನೀವೇ ಮನವಿ ಮಾಡ್ಬೇಕ್ರಿ ರೈತರ ಬಗ್ಗೆ. ನೀವು ಸಾಲ ಮನ್ನಾ ಆಗ್ಬೇಕು ಅಂತೀರಿ? ಹ್ಞೂನ್ರಿ ಮೇಡಮ್. ಈಗ ನಮ್ಮ ಮನ್ಯಾಗ ನಮ್ಮ ಅಪ್ಪಾರ ಮಾಡಿದ್ದು ನಮ್ಮ ಅಣ್ಣ ತಮ್ಮಳು ಕಣ್ಣೀರ್ ಹಾಕಕತ್ತಾರ್ರಿ. ಈಗ ಏನ್ ಮಾಡ್ಬೇಕು ತಿಳಿವಲ್ರಿ. ಓಕೆ ಓಕೆ, ಇದು ರೈತರ ಪರಿಸ್ಥಿತಿ. ವೀಕ್ಷಕರೇ, ಧನ್ಯವಾದಗಳು ಗೌರಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಮಂಜುನಾಥನ್ ಅವರು ಕರೆ ಮಾಡಿದ್ದಾರೆ ಗದಗಿಂದ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಏನ್ ಹೇಳ್ತೀರಾ? ಒಂದು ಕಡೆ ಬರ, ರೈತರು ಬೆಳೆದಂತ ಬೆಳೆ ಒಣಗ್ತಾ ಇದೆ, ಮತ್ತೊಂದು ಕಡೆ ಸಾಲದ ನೋಟಿಸ್. ಸರ್ಕಾರ ಏನ್ ಮಾಡಬೇಕು, ಏನ್ ಮಾಡ್ತಾ ಇದೆ? ಸರ್, ಸರ್ಕಾರ ರೈತರ ಬಗ್ಗೆ ಕಣ್ಣು ಮುಚ್ಚಿಕೊಂಡು ಕುಂತು ಬಿಟ್ಟೈತಿ. ಅವ್ರಿಗೆ ಬರೇ ಸಂಪುಟದ ಬಗ್ಗೆ ಅನ್ನೋದೈತಿ. MLA ಆತು ಯಾರಾತು ಈ ರೈತರ ಕಡೆ ಗಮನ ಇಲ್ಲ. ನಾವೆಲ್ಲ 2 ಲಕ್ಷ ಗಟ್ಟಲೆ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮಾಡಿವಿ. ಕಡೆಗೆ ಕನಿಷ್ಠ ಬಡ್ಡಿನಾರಾದ್ರೂ ಮನ್ನಾ ಮಾಡಿದ್ರ ಸ್ವಲ್ಪ ರೈತರಿಗೆ ಅನುಕೂಲ ಆಕೈತಿ. ಸಾಲ ಮನ್ನಾ ಮಾಡಕ್ ತಯಾರಿಲ್ಲ ಇವತ್ತು ಏನ್. ಹಂಗಾಗಿ ಮೊನ್ನೆ ನಮ್ಮ ತಹಶೀಲ್ದಾರ್, ಗದಗ ತಹಶೀಲ್ದಾರ್ ಒಂದು ನಾವು ಕುಟುಂಬಚಿಯಿಂದ ಅಂತ ಒಂದು ಇದನ್ ಕೊಟ್ಟಿದ್ವಿ. ಸೋಷಿಯಲ್ ಮೀಡಿಯಾದೊಳಗ ಬರ್ತ್ ನೋಡಿರ್ಬೇಕು. ಒಬ್ಬ DC ಎಷ್ಟು ದರ್ಪ ಮೇರಿತಾನ ಅಂತಂದ್ರೆ ರೈತರ ಮೇಲೆ ಬಾಳ ಇದನ್ ಮಾಡ್ಯಾನ್ರಿ. ಈ ಇದ್ರೊಳಗ ಮೊಬೈಲ್ ಒಳಗ ಬಂದೈತಿ ನೋಡ್ರಿ ಸರ್.
ಕುಟುಂಬಚಿಯಿಂದ ರೈತ ಸಂಘದವ್ರು ಕೊಡಾಕ್ ಹೋಗಿದ್ರು ಸರ್ ಅಲ್ಲಿಗೆ. ಹ್ಮ್ ಅದನ್ರಿ ಹಂಗಾಗಿ ಅವರು ಹೊಳೆ ಕಚೇರಿ ನಾಳೆ 5ನೇ ತಾರೀಕಿಗೆ ಇಲ್ಲಿ ಚಳವಳಿ ಐತ್ರಿ, ಅದ್ರ ಬಗ್ಗೆನ ಸಾಲ ಮನ್ನಾ ಮಾಡ್ರಿ. ಆದ್ರ ನಾವು ಕೇಳಿದ್ದು ರೈತರ ಬೆಳೆ ವಿಮಾ ಕೇಳಕ್ ಹೋಗಿದ್ದು. ಬೆಳೆ ವಿಮಾ ಕೇಳಕ್ ಹೋಗಿದ್ದಕ್ಕೆ ಅವರು ಉಡಾಪೆ ಉತ್ತರ ಕೊಟ್ಟು ಕಳಿಸ್ಯಾರ. ಎಸ್ ನೋಡಿ, ಒಂದು ಕಡೆ ಸರ್ಕಾರದವರು ರಾಜಕಾರಣಿಗಳು ಏನೂ ಒಂದು ತಲೆಬಿಸಿ ತಗೊಳ್ತಾ ಇಲ್ಲ, ಮತ್ತೊಂದು ಕಡೆ ಅಧಿಕಾರಿಗಳು ಈ ಥರ ಉಡಾಫೆಯಾಗಿ ಮಾತನಾಡ್ತಾರೆ ಅಂತ ರೈತರ ಆರೋಪ. ಥ್ಯಾಂಕ್ ಯು ಮಂಜುನಾಥ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸಹನಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಹನಾ ಅವರೇ, ಏನು ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್, ನಾನು ಸೋಷಿಯಲ್ ವರ್ಕರು. ನಾನು ಈ ತರ ಸಾಲದಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ 100 ರೈತರದ್ದು ಅರ್ಜಿಗಳನ್ನ ಬರ್ಸ್ಬಿಟ್ಟು ಮನ್ನಾ ಮಾಡ್ಸಿದೀನಿ. ಬಟ್ ಅದು ವೈಯಕ್ತಿಕವಾಗಿ ಅವ್ರವ್ರ ರೈತರುಗಳು ಸರ್ಕಾರಕ್ಕೆ ಅರ್ಜಿಗಳನ್ನ ಹಾಕಿದ್ರೆ ಖಂಡಿತವಾಗಿ ಅವ್ರು ಮಾಡ್ತಾರೆ. ಎಲ್ರು ಸೇರ್ಕೊಂಡು ಒಟ್ಟಿಗೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಯಾರು ಸರ್ಕಾರ ಗಮನ ಹರಿಸ್ತಿಲ್ಲ. ಅವ್ರ ಸಮಸ್ಯೆ ಅಂತಂದ್ರೆ ಅವ್ರ ಸಾಲ ಎಷ್ಟು ತಗೊಂಡಿದ್ರು, ಯಾವ ಬ್ಯಾಂಕ್ ಅಲ್ಲಿ ತಗೊಂಡಿದ್ರು, ಎಷ್ಟು ಪೇ ಮಾಡಿದ್ದಾರೆ, ಇನ್ನು ಉಳಿಕೆ ಎಷ್ಟಿದೆ, ಅದು ಮನ್ನಾ ಮಾಡಕ್ಕೆ ಏನ್ ಇವ್ರಿಗೆ ಸಮಸ್ಯೆ ಇದೆ ಅಂತ ಆ ತರ ರಿಜಿಸ್ಟ್ರಾರ್ ಜನರಲ್ ಆಡಳಿತ ವಿಭಾಗ ಹೈಕೋರ್ಟ್ಗೆ ಒಂದು, ಇನ್ನೊಂದು ಓಂಬುಡ್ಸ್ಮನ್, RBI, ಬೆಂಗಳೂರು ರಿಸರ್ವ್ ಬ್ಯಾಂಕ್ಗೆ, ಇನ್ನು ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇವ್ರುಗಳಿಗೆ ಅಷ್ಟೇ ಅರ್ಜಿ ಕಳಿಸ್ಕೊಟ್ರೆ ಅವ್ರ ಸಮಸ್ಯೆ ಪರಿಹಾರ ಖಂಡಿತವಾಗಿಯೂ ಮಾಡುತ್ತೆ. ನಾನು 100 ಜನ ರೈತರಿಗೆ ಮಾಡಿಸ್ಕೊಟ್ಟಿದ್ದೀನಿ. ಸಹನಾ ಅವರೇ, ನೀವು ಸಾಕಷ್ಟು ಜನ ರೈತರಿಗೆ ಈ ತರ ಸಾಲ ಮನ್ನಾ ಈ ಸಾರಿ ಮಾಡಿಸ್ಕೊಟ್ಟಿದ್ದೀರಾ? ಇಲ್ಲ, ನಾ ಕಳೆದ 20 ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಮೇಡಮ್. ಓಕೆ, ದಟ್ಸ್ ಅಮೇಝಿಂಗ್. ಧನ್ಯವಾದಗಳು ಸಹನಾ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಸಾರ್ವಜನಿಕರು ಕರೆ ಮಾಡಿದಾಗ ಎಂಥೆಂಥ ಪರಿಹಾರ ಬರುತ್ತೆ ಅಂತ ಅವ್ರು 100 ಜನ ರೈತರಿಗೆ ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಿ ಮಾಡಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಖಂಡಿತ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸಹನಾ ಅವ್ರನ್ನ ಮಾತಾಡಿಸಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀವಿ. ಗದಗನಿಂದ ಕರೆ ಇದೆ ಅಂತ. ನೋಡಿ, ಗದಗ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಇದೇ ರೀತಿ ಸಮಸ್ಯೆ ಸಂಕಷ್ಟ ಎದುರಾಗ್ತಾ ಇದೆ. ಬ್ಯಾಂಕ್ಗಳು ಶಾಕ್ ನೀಡಿವೆ. ಕೆಲವು ರೈತರಿಗೆ ಫೋನ್ ಕಾಲ್ ಮಾಡಿ ಸಾಲ ಕ್ಲಿಯರ್ ಮಾಡುವಂತೆ ಒತ್ತಾಯಿಸ್ತಾ ಇವೆ. ರೈತರ ಸಾಲವನ್ನು ಮನ್ನಾ ಮಾಡುವಂತೆ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ಬನ್ನಿ, ನಮ್ಮ ರೈತರು ಏನು ಮಾತಾಡಿದ್ದಾರೆ ನೋಡೋಣ. ಭೀಕರ ಬರಗಾಲ ಆವರಿಸಿದ್ದು ಅನ್ನದಾತರ ಬಾಳು ಮುರಾಬಟ್ಟಿಯಾಗಿದೆ. ಅದರಲ್ಲೂ ಈ ಬಾರಿ ಸಂಪೂರ್ಣವಾಗಿ ಮಳೆ ಹೋಗಿರೋದರಿಂದ ರೈತರು ಬಿತ್ತನೆ ಮಾಡಿದಂಥ ಬೆಳೆ ಯಾವುದೂ ಬಂದಿಲ್ಲ. ಆದರೆ ಬೆಳೆ ಸಾಲ ಪಡೆದಂಥ ರೈತರಿಗೆ ನೋಟಿಸ್ ಬರ್ತಾ ಇದ್ದಾವೆ. ಹೀಗಾಗಿ ಗದಗ ಜಿಲ್ಲೆಯ ಅನ್ನದಾತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮಸ್ಥರು ಇಲ್ಲಿ ಇದ್ದಾರೆ ಜಮೀನಿನಲ್ಲಿ. ಯಾಕಂತಂದರೆ ಗದಗ ಜಿಲ್ಲೆ 7 ತಾಲೂಕಿನಲ್ಲಿ ಕೂಡ ಆ ಭೀಕರ ಬರಗಾಲ ಆವರಿಸಿದೆ. ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಹೆಸರಾಗಿರ್ಬೋದು, ಶೇಂಗಾ, ಈರುಳ್ಳಿ, ಮೆಣಸಿನಕಾಯಿ ಬಿತ್ತನೆ ಮಾಡಿದಂಥ ರೈತರು ಇವಾಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಏನು ಮುಂಗಾರಿನಲ್ಲಿ ಬಿತ್ತನೆ ಮಾಡಲು ಏನು ವಿವಿಧ ಬ್ಯಾಂಕ್ಗಳಲ್ಲಿ ಕೂಡ ಸಾಲ ಮಾಡಿದ್ರು. ಆದರೆ ಆ ಸಾಲವನ್ನು ಯಾವ ರೀತಿ ತೀರಿಸಬೇಕು ಅನ್ನೋದು ಕೂಡ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಆ ಜಿಲ್ಲೆಯ ಕೆಲವು ರೈತರಿಗೂ ಕೂಡ ವಿವಿಧ ಬ್ಯಾಂಕ್ಗಳು ನೋಟಿಸ್ ನೀಡಿದ್ದಾವೆ. ಹೀಗಾಗಿ ರೈತರು ಯಾವ ರೀತಿ ಸಾಲ ಮರುಪಾವತಿ ಮಾಡಬೇಕನ್ನುವ ಗೊಂದಲದಲ್ಲಿ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ. ಇವರಿಗೆ ಒಂದು ನೋಟಿಸ್ ಕೂಡ ಬಂದಿದೆ. ಅದರ ಈಗ ನಿಮಗೆ ನೋಟಿಸ್ ಏನಂತ ಬಂದಿದೆ? ತುಂಬಂತ ಬಂದೈತ್ರಿ. ಅಂತೇಳಿ ಎದುರು ತುಂಬೇಕ್ರಿ, ಎಲ್ಲ ಬರ ಬಿದ್ದು ಎಲ್ಲ ಹರಗಕ್ಕೆ ಹತ್ತಿ ಬಿಟ್ಟಿವಿ. ಹೆಂಗೆ ತುಂಬೇಕು ನಾವು? ಏನ್ರಿ, ಎದಕ್ಕೆ ತೊಗೊಂಡಿದ್ರಿ ಸಾಲ? ಎಷ್ಟು ತೊಗೊಂಡಿದ್ರಿ? ನಮ್ಮ ಸ್ಥಿತಿಗತಿ ಸುಮಾರಾಗಿ ತೊಗೊಂಡಿದ್ವಿ ರೀ. ಯಾವಾಗ ತೊಗೊಂಡು ಮತ್ತೆ ಎದ್ರ ಹರಿದು ಹರಗಕ್ಕೆ ಹತ್ತಿ ನೋಡ್ರಿ ಈಗ ಎಲ್ಲ ಹೊಲನ. ಏನ್ರಿ, ಹೆಂಗೆ ಮಾಡೋದು ವಿಚಾರ? ಈಗ ಜಿಲ್ಲಾಧಿಕಾರಿ ಲಕ್ಷ ಕೊಡವಲ್ರು, ತಾಲೂಕು ತಹಸೀಲ್ದಾರ ವಿಚಾರ ಮಾಡೋಲ್ರು. ಹೆಂಗೆ ರೈತರ ಬಾಳೆ ಬಂದು ಸ್ವತಃ ಬಂದು ನೋಡ್ಬೇಕಂತ ನಾವು ಕೇಳ್ಕೊತೀವಿ ರೀ. ಏನ್ರಿ ಸರ್, ಈಗ ನೀವು ಎಷ್ಟು ಸಾಲ ಪಡೆದಿದ್ರಿ ಮುಂಗಾರಿಗೆ? ನಾವು 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ವಿ ರೀ. ಈಗ ಅದನ್ನು 9ನೇ ತಿಂಗಳದಾಗ ತುಂಬಂತ ನಮಗೆ ಫೋನಿಗೆ ಮೆಸೇಜ್ ಬಂದೈತಿ. ಯಾವ ಬ್ಯಾಂಕ್ನ ತೊಗೊಂಡಿದ್ರಿ? ನಮ್ದು KVG ಬ್ಯಾಂಕ್ ರೀ, ಕೋಟುಂಬಸಿ ಒಳಗೆ. ತೊಗೋಬೇಕಂದ್ರೆ 9ನೇ ತಿಂಗಳದಾಗ ಐತ್ರಿ ಅದು ಮೆಸೇಜ್ ಬಂದೈತ್ರಿ. ಈಗ ನಾವು ಯಾವ ಒಂದು ಇನ್ಕಮ್ ಐತೆ ಅಂತ ತುಂಬೇಕ್ರಿ. ಈಗೆಲ್ಲ ಬೆಳೆದಂಥ ಹೆಸರನ್ನ ಹರಗಕತ್ತೀವಿ. ಮತ್ತು ಈಗ ನಾವು ಅದು ಸರಿಯಾದ ಟೈಮ್ ತುಂಬ್ಲಿಕ್ಕೆ 7% ಇದ್ದು 14% ಆಗತ್ತಂತ ಅವರು ತಮ್ಮ ರಿಲೇಷನ್ ಅವ್ರು ಹೇಳ್ತಾರೆ ರೀ. ಮತ್ತು ಈಗ ನಾವು ರೈತರು ಭಾಳ ಸಂಕಷ್ಟಕ್ಕೆ ಈಡಾಗಿವಿ ರೀ. ಅದಕ್ಕೆ ನೀವು ತುಂಬಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಒಳಗೆ ಇದು ಇಲ್ಲ, ಶಕ್ತಿ ಇಲ್ಲ. ಈಗ ಅದಕ್ಕೆ ರೈತರಲ್ಲಿ ಕೇಳ್ಕೊಳೋದು ಏನಪ್ಪ ಅಂದ್ರೆ, ರೈತರಾಗಿ ನಾವು ಎಲ್ಲ ಹರಗಾಕತ್ತೀವಿ, ಲಾಸ್ ಆಗೀವಿ. ನಾವು ಯಾವ ಮೂಲೆಯಿಂದ ಕಟ್ಬೇಕು ಅನ್ನೋದು ನಮ್ಗೆ ದೊಡ್ಡ ವಿಚಾರ ಆಗೈತಿ. ಸರ್ಕಾರ ಏನು ಮಾಡ್ಬೇಕಂತ? ಇದಕ್ಕೆ ಸರ್ಕಾರ ಏನಾರು ರೈತರಿಗೆ ಒಂದು ಯಾವುದೇ ರೀತಿ ಒಂದು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು. ಇಲ್ಲ ಬಡ್ಡಿ ಮನ್ನಾ ಮಾಡಬೇಕು, ಇಲ್ಲ ಸಾಲ ಮನ್ನಾ ಮಾಡಬೇಕು, ಯಾವುದಾರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಸರಿ, ನೀವು ಎಷ್ಟು ಸಾಲ ಮಾಡಿದ್ರಿ ಬ್ಯಾಂಕ್ನಾಗ? ನಾವು 2 ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ ರೀ ಬ್ಯಾಂಕ್ ಆಫ್ ಬರೋಡಾದೊಳಗೆ.
ಅವರು ಬಡ್ಡಿ ತುಂಬ್ರಿ ಅಂತೇಳಿ ನೋಟಿಸ್ ಕಳ್ಸಾಕತ್ತಿದ್ದಾರೆ. ಅದಕ್ಕೆ ಬಡ್ಡಿ ನಾವು ನೋಡೋಣ ತಗೋ ಅಂತಂದ್ವಿ. ಇಲ್ಲ 7% ಇದ್ದಿದ್ದು 14% ಆಗುತ್ತೆ ಅಂತ ಹೇಳ್ತಾರೆ. ಮತ್ತಿಲ್ಲಪ್ಪ ಅಂದ್ರೆ ನೀವು ಕೋರ್ಟ್ಗೆ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದೇ ಪ್ರಕಾರ ನಾವು ಬೀಜ ಅವು ಇವು ಎಲ್ಲ ಇವು ಆಗಿ ಭಾಳ ತೊಂದರೆ ಒಳಗದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಗೆ ಏನೈತಿ ಎಲ್ಲ ಬಡ್ಡಿ ಮನ್ನಾ, ಸಾಲ ಮನ್ನಾ ಮಾಡಬೇಕು, ಬಡ್ಡಿ ಮನ್ನಾ ಮಾಡಬೇಕು, ಎರಡೂ ಇದು ಮಾಡಿಕೊಂಡು ಈ ಬರಗಾಲ ಪರಿಸ್ಥಿತಿ ಒಳಗೆ ಅದೆಲ್ಲ ಮನ್ನಾ ಮಾಡಿಸಿ ನಮಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಭೀಕರ ಬರಗಾಲ ಆವರಿಸಿದೆ. ಇದರ ನಡುವೆ ಏನು ಬೆಳೆ ಸಾಲವನ್ನು ಪಡೆದಂಥ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ನೀಡ್ತಾ ಇದ್ದಾವೆ. ಹೀಗಾಗಿ ರೈತರು ಮತ್ತಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಏನು ಬೆಳೆ ವಿಮೆ ಸಾಲ ಮಾಡಿದ್ವಿ ಇದನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವ ಮೂಲಕ ರೈತರ ಹಿತ ಕಾಪಾಡಬೇಕಂತೇಳಿ ಗದಗ ಜಿಲ್ಲೆಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ದಾವಣಗೆರೆಯಿಂದ ಶಾಂತವೀರಯ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತವೀರಯ್ಯ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ಈಗಿನ ರಾಜಕೀಯದಾಗೆ ಹೆಂಗ್ ನಡೀತೈತೆ ಅಂದ್ರೆ ಅವರು ಬೆಳೆ ಬೆಳೆಸೋಣಕ್ ನಡೀತಾ ಇರ್ತಾ ಹೊರತಾಗಿ ಯಾರು ರೈತರು ಕೊಡಗೆ ಸಮರ್ಥನೆ ಮಾಡ್ಕೊಳಕ್ ಯಾರು ಇಷ್ಟಪಡ್ತಾ ಇಲ್ಲ ಮೇಡಮ್. ಈಗ ಏನಾಗಿದೆ, ಬೆಳೆನೇ ಇಲ್ಲ ಮೇಡಮ್. ಈ ಸರಿ ಮಳೆನೂ ಇಲ್ಲ, ಏನಿಲ್ಲ, ಬೆಳೆನೂ ಇಲ್ಲ, ಮಳೆನೂ ಇಲ್ಲ, ಏನಿಲ್ಲ. ಇವಾಗ ಜೋಳ ಬಿತ್ತಿದ್ರು ರೈತರಿಗೆ ಯಾರಿಗೂ ಬೆಳೆ ಸಿಗಲ್ಲ ಮೇಡಮ್. ಕೈಗೆ ಬರೀ ದನಿಗೆ ಸೊಪ್ಪಾಗುತ್ತೆ ಹೊರತಾಗಿ ಯಾರಿಗೂ ಕಾಳು ಕಡಿ ಏನೂ ಸಿಗಲ್ಲ ಮೇಡಮ್. ಹೌದು. ಹಂಗಾಗಿ ರೈತರದ್ದು ಸಾಲ ಮನ್ನಾ ಮಾಡಕ್ಕೆ ಯಾರು ಸಹ ಇರಲ್ಲ. ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಬರೀ ಇವ್ರು ರಾಜಕೀಯನ ಮಾಡ್ಕೊಂತಾರೆ. ಅವ್ರು ಸಿದ್ದರಾಮಯ್ಯನವರಿದ್ರು 3 ವರ್ಷ ಹಂಗ್ ಮಾಡಿ ತಳಿದ್ರು. ಇವ್ರು ಇನ್ನು 2 ವರ್ಷ ಐತಿ. ಇವ್ರ ಕ್ಯಾಬಿನೆಟ್ ಅವ್ರ ಮಿನಿಸ್ಟರ್ ಇವ್ರ ಮಿನಿಸ್ಟರ್ ಮಾಡಕ್ಕೆ 6 ತಿಂಗಳು ಮುಗಿದೈತಿ. ಮತ್ತೆ ಅಲ್ಲಿ ಬರತ್ತಿ ಅವರು ಸಟ್ಟಾಗತ್ತಿ ಅವ್ರದ್ದು ಇದು ಮುಗಿದೈತಿ ಮೇಡಮ್. ಹಂಗಾಗಿ ರೈತರ ಬಗ್ಗೆ ಯಾರು ಅಷ್ಟು ಆಸಕ್ತಿ ಪಡ್ತಾ ಇಲ್ಲ. ಅದನ್ನ ಬಾರಿ ನಾನು ಇದು ಮಾಡ್ತೇನೆ ಮೇಡಮ್. ರೈತರಿಗೆ ಯಾರಿಗೂ ಅನುಕೂಲ ಮಾಡ್ಕೊಡಕ್ಕೆ ಯಾರು ತಯಾರನೇ ಇಲ್ಲ. ಈಗ ನಾವು ಹೊಲಕ್ಕೆ ಎಲ್ಲ ರೆಡಿ ಮಾಡಿದೆ ಮೇಡಮ್. ಮಳೆ ಬರ್ಲಿಲ್ಲ ಏನಲ್ಲ, ಬಿತ್ತಿಲ್ಲ ಏನಲ್ಲ, ಖಾಲಿ ಜಮೀನು ಇದ್ದು ನಮ್ದೇ ನೋಟಿಸ್ ಬಂದೈತಿ ಮೇಡಮ್. ಈಗ 25ನೇ ತಾರೀಕು ಕಟ್ರಿ ಅಂತ ಬಂದೈತಿ. ಈಗ ಏನು ಕಟ್ಟಕ್ ದುಡ್ಡಿಲ್ಲ, ಏನಿಲ್ಲ, ಹೊಲದಾಗೆ ಬೆಳೆನೂ ಇಲ್ಲ ಕಟ್ಟಕ್ಕೆ. ಈ ತರ ಆದ್ರೆ ಏನ್ ಮಾಡ್ಬೇಕು ಮೇಡಮ್ ರೈತರು? ಮತ್ತೆ ವಿಷ ಕುಡಿಲ್ಲ, ವಿಷನೂ ಕುಡಿತಾರೆ, ಸಾಯ್ತಾರೆ ಮೇಡಮ್. ನಿಜ. ಥ್ಯಾಂಕ್ ಯು ಶಾಂತವೀರಯ್ಯ ಅವರೇ ಕರೆ ಮಾಡಿದ್ದು. ನೋಡಿ, ಮಂಜುನಾಥ್ ಅಂತ ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನೋಡಿ, ಒಂದು ಕಡೆ ಬರ, ಮತ್ತೊಂದು ಕಡೆ ಸಾಲದ ಹೊರೆ. ಸರ್ಕಾರ ಏನ್ ಮಾಡ್ಬೇಕು, ಹೇಗ್ ನಿಭಾಯಿಸ್ಬೇಕಿದ್ನೆಲ್ಲ? ಸರ್, ಮಳೆ ಅಂತೂ ಈ ಕಾಲಕ್ಕೆ ಬರೋದಿಲ್ಲ. ಒಡೆ ಕಡೆ ಮಳೆ ಹೊಡಿತಾ ಇದೆ. ಇಲ್ಲಿ ಮಳೆ ಬೇಕಾಗಿತ್ತು, ಬೆಳೆ ಇಟ್ಟಕ್ಕೆ ಆಗ್ತಾ ಇಲ್ಲ. ಏನೋ ಸಾಲ ಮನ್ನಾ ಈ ಸಹಕಾರ ಸೊಸೈಟಿಗಳಲ್ಲಿ ಸಾಲ ಮಾಡಿರ್ತೀವಿ ಸರ್. ಅಟ್ಲೀಸ್ಟ್ ಅದನ್ನಾದ್ರೂ ಮನ್ನಾ ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸಾಲ ಮನ್ನಾ ಮಾಡಕ್ ಆಗಲ್ಲ, ಜಾಸ್ತಿ ಅಮೌಂಟ್ ಇರ್ತದೆ. ಅಲ್ಲಿ ಬಡ್ಡಿ ಮನ್ನಾ ಮಾಡ್ಲಿ, ಈ ಕಡೆ ಸಹಕಾರ ಸೊಸೈಟಿಗಳಲ್ಲಿ ಸಾಲ ಮನ್ನಾ ಮಾಡ್ಲಿ ಸರ್. ಒಂದು 50,000 ಮನ್ನಾ ಮಾಡಿದ್ರೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ ಸರ್ ನಮ್ಮ ರೈತರಿಗೆ. ಒಂದು 50,000 ಒಳಗಡೆ ಯಾರು ತಗೊಂಡಿರ್ತಾರೋ ಅವ್ರ ಲೋನ್ಗಳು ಸಹಕಾರ ಸೊಸೈಟಿಗಳಲ್ಲಿ ಮನ್ನಾ ಮಾಡಿದ್ರೆ ರೈತರಿಗೆ ತುಂಬಾ ಹೊರೆ ಆಗುತ್ತೆ ಸರ್. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಪ್ರತಿಯೊಬ್ಬರು ಕೂಡ ಕಾಲರ್ಸ್ ಹೇಳ್ತಾ ಇರೋದು ಒಂದೇ, ಸಾಲ ಮನ್ನಾ ಮಾಡಿ ಅಥವಾ ಬರ ಘೋಷಣೆ ಮಾಡಿದ್ರೆ ಮತ್ತೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ಲಾಂಗ್ ಟರ್ಮ್ ಪರಿಹಾರ ಅಲ್ಲ. ಸರ್ಕಾರಗಳು ಸುಸ್ಥಿರ ಕೃಷಿ ಅಂದ್ರೆ ಕೃಷಿ ಆದಾಯ ಮತ್ತು ಕೃಷಿ ಚಟುವಟಿಕೆಗಳು ಸುಸ್ಥಿರವಾಗಿ ನಡೆಯೋ ರೀತಿನಲ್ಲಿ ಒಂದು ಲಾಂಗ್ ಟರ್ಮ್ ಯೋಜನೆಯನ್ನ ರೂಪಿಸಬೇಕು. ಈ ಒಂದು ಸಮಸ್ಯೆ ಇದೆಯಲ್ಲ, ರೈತರ ಸಾಲ ಮನ್ನಾ ಆಗಿಲ್ಲ, ಮಳೆ ಬಂದಿಲ್ಲ, ಮಳೆ ಆಧಾರಿತ ಕೃಷಿಯಲ್ಲಿ ಈ ಸಮಸ್ಯೆ ನಿರಂತರವಾಗಿ ನಡ್ಕೊಂಡೇ ಬಂದಿದೆ, ದಶಕಗಳ ಸಮಸ್ಯೆ. ನೀವು ಇಸ್ರೇಲ್ ಅಂತ ದೇಶದಲ್ಲಿ ಅವರು ಈ ತರ ಎಲ್ಲ ಮಾಡಲ್ವಲ್ಲ, ಅವರು ಕೃಷಿ ಮಾಡ್ತಾರೆ. ಹಾಗೆ ಬೇಕಾದಷ್ಟು ಮಾದರಿಗಳು ಪ್ರಪಂಚದಾದ್ಯಂತ ಇದೆ. ಅವುಗಳನ್ನ ನೋಡಿ ಬಹುಶಃ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ಅಂತ ಅನ್ಸುತ್ತೆ. ನಮ್ಮ ಸುಸ್ಥಿರ ಕೃಷಿಗೆ ಇನ್ನಷ್ಟು ಹೆಚ್ಚಿನ ಒತ್ತು ಕೊಡಬೇಕು. ಕೃಷಿ ಇಲಾಖೆ ಮಂತ್ರಿಗಳೇ ಇನ್ನೂ ಆಯ್ಕೆ ಆಗಿಲ್ವಲ್ಲ, ಅದು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಸಿಎಂ ಡಿಕೆಶಿ ಅವರ ಸಂಪುಟ ವಿಸ್ತರಣೆಗೆ ಇವತ್ತು ಕ್ಲೈಮ್ಯಾಕ್ಸ್, ಇವತ್ತು ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಖರ್ಗೆ ಅವರ ನಿವಾಸದಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ ದೆಹಲಿಯಲ್ಲಿ. ರಾಜಾಜಿ ಮಾರ್ಗದಲ್ಲಿ ಇರ್ತಕ್ಕಂಥ ಖರ್ಗೆ ಮನೆಯಲ್ಲಿ ಸಭೆ ನಡೆದಿದೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗಿದ್ದಾರೆ. ಇನ್ನು 10 ಗಂಟೆಗೆ ಅಂದರೆ ಇನ್ನು ಕೆಲವೇ ನಿಮಿಷಗಳ ನಂತರದಲ್ಲಿ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿ ರವಾನೆ ಮಾಡಲಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಬೇಕಾದಷ್ಟು ಡಿಲೇ ಆಗಿದೆ. ಹಾಗಾಗಿ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬಂದರೆ ಆಡಳಿತವನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಕಾರ್ಯಚಟುವಟಿಕೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂತು ಫೈನಲೈಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ, 10:30 11 ಗಂಟೆ ಅಷ್ಟೊತ್ತಿಗೆ ವಿಷಯಗಳು ಗೊತ್ತಾಗಬಹುದು. ಅಥವಾ CM ಇದು ಕರೆದ್ರು, ಪ್ರೆಸ್ ಮೀಟ್ ಕರೆದ್ರು, ಆಶ್ಚರ್ಯ ಇಲ್ಲ. ಅಥವಾ ಹೈಕಮಾಂಡ್ ನಾಯಕರುಗಳು ಪ್ರೆಸ್ ಮೀಟ್ ಕರಿಬಹುದು, ಇಲ್ಲ ಮಾಧ್ಯಮಗಳಿಗೆ ಪಟ್ಟಿ ಬಿಡುಗಡೆ ಮಾಡಬಹುದು. ಅಥವಾ ಸಾಯಂಕಾಲದವರೆಗೂ ಅದನ್ನು ಕುತೂಹಲವಾಗಿ ಇಟ್ಕೊಳ್ತಾರಾ, ನೇರವಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೆಲವೇ ನಿಮಿಷಗಳ ಮುಂಚೆ ರಿವೀಲ್ ಮಾಡ್ತಾರಾ, ಏನು ಎತ್ತ ಅಂತ ಕಾದು ನೋಡಬೇಕಾಗಿದೆ. ಸಾಮಾನ್ಯವಾಗಿ ಈ ಏನು ವಿರೋಧ ಪ್ರತಿಭಟನೆಗಳು ನಡೀತಾವಲ್ಲ, ಯಾರಿಗೆ ಸಿಕ್ಕಿರಲ್ವೋ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರಲ್ಲ, ಅದನ್ನು ತಡೆಯೋದಕ್ಕೆ, ಆ ಸಮಸ್ಯೆಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೀಗೆ ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್ ಕನೆಕ್ಟ್ ಆಗಿದ್ದಾರೆ. ಎಸ್ ಹನುಮಂತ, ಅಂತೂ ಇಂತೂ ಇವತ್ತಾದ್ರೂ ಈ ಎಲ್ಲ ಕುತೂಹಲಗಳಿಗೆ, ಸಂಪುಟ ವಿಸ್ತರಣೆಯ ಕುತೂಹಲಗಳಿಗೆ ತೆರೆ ಬೀಳುತ್ತಾ? ಈಗ ಆಲ್ರೆಡಿ ಲಿಸ್ಟ್ ಫೈನಲೈಸ್ ಆಗಿದೆಯಾ? ಇನ್ನೇನು ಎಷ್ಟೊತ್ತಿಗೆ ಗೊತ್ತಾಗಬಹುದು? ಏನೆಲ್ಲ ಡೀಟೇಲ್ಸ್ ಅಪ್ಡೇಟ್ಸ್ ಇದೆ? ಶ್ರೀಲಕ್ಷ್ಮಿ, ಇಲ್ಲಿ ಕ್ಯಾಬಿನೆಟ್ ಕಸರತ್ತಿಗೆ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನ ಸಾಕಷ್ಟು ಆಟ ಆಡಿಸ್ತಾ ಇದೆಯೇನೋ ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಲೋಕಭವನಕ್ಕೆ ಈಗಾಗಲೇ ಮೌಖಿಕ ಮಾಹಿತಿ ರವಾನೆ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾಹಿತಿ ಮೊನ್ನೆನೂ ಕೂಡ ಹೋಗಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನಿಂದ ಅಂತಿಮವಾದಂತಹ ಪಟ್ಟಿ ಇನ್ನೂ ಕೂಡ ರೆಡಿ ಆಗಿಲ್ಲ. ರೆಡಿ ಆದರೂ ಕೂಡ ರಾಜ್ಯದ ನಾಯಕರ ಕೈ ಸೇರಿಲ್ಲ. ಈ ಕ್ಷಣದವರೆಗೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೆ ಆಗಿರ್ಬೋದು, ಅಧಿಕೃತ ಮಾಹಿತಿ ಇಂಥವರಿಗೆ ಸಚಿವ ಸ್ಥಾನ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ರವಾನೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಈಗ ಪ್ರಸ್ತುತವಾಗಿ ಇದಕ್ಕೆ ಪೂರಕವಾಗಿ DPR ನಿಂದ ಲೋಕಭವನಕ್ಕೆ ಹೋಗ್ಲಿಕ್ಕೆ ಒಂದಷ್ಟು ಪಾಸ್ನ ಸಿದ್ಧತೆಗಳು ಕೂಡ ಮಾಡ್ಕೊಳ್ಬೇಕಾಗಿತ್ತು. ಅದು ಕೂಡ ಇನ್ನೂ ಆಗಿಲ್ಲ. ಆದ್ರೆ ಒಂದಂತೂ ಸತ್ಯ, ಸಚಿವ ಸಂಪುಟ ಪ್ರಮಾಣ ವಚನ ಏನು ವಿಸ್ತರಣೆ ಆಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಬೀಡು ಬಿಡುವಂತ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಒಂದೊಮ್ಮೆ ಇವತ್ತು AICC ನಾಯಕರು ಈಗಾಗಲೇ ಸಭೆಯನ್ನ ನಡೆಸಿ ರಾಜ್ಯದ ನಾಯಕರಿಗೆ ಅಂತಿಮ ಪಟ್ಟಿ ಏನಾದರೂ ರವಾನೆ ಮಾಡಿ ತುರ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೊಂದು ಕಡೆಗೆ ಇಲ್ಲ, ಈ ಸದ್ಯಕ್ಕೆ ಬೇಡ, ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡೇ ನಾವು ಮಾಡೋಣ ಅನ್ನುವಂಥ ಪರಿಸ್ಥಿತಿ ಬಂದ್ರೆ ಅದು ಮುಂದೂಡಿಕೆ ಆಗುವಂಥದ್ದು ಕೂಡ ಎಲ್ಲ ರೀತಿಯ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಕ್ಯಾಬಿನೆಟ್ ವಿಸ್ತರಣೆ ವಿಚಾರ ಏನಿದೆ, ಕ್ಷಣ ಕ್ಷಣಕ್ಕೂ ಕೂಡ ಸಸ್ಪೆನ್ಸ್ ಸೀರಿಯಲ್ ರೀತಿ ಒಂದಷ್ಟು ಮೂಡಿ ಬರ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಆದ್ರೆ ರಾಜ್ಯದ ನಾಯಕರು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಎಲ್ಲವನ್ನೂ ಬಿಟ್ಟು, ಮೈಚಳಿಯನ್ನ ಬಿಟ್ಟು, ಕ್ಷೇತ್ರವನ್ನ ಬಿಟ್ಟು, ಬೆಂಗಳೂರಲ್ಲೇ ಬೀಡ್ಬಿಟ್ಟು ಪಟ್ಟಿ ಯಾವಾಗ ಬರುತ್ತೆ ಅನ್ನುವಂತಹ ಒಂದಷ್ಟು ಜಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯುವಂತ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿದೆ. ಶ್ರೀಲಕ್ಷ್ಮಿ, ಹನುಮಂತು, ಇನ್ನು ಇದರಲ್ಲಿ ನೋಡಿ, ಫಸ್ಟ್ ಲಿಸ್ಟಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರ ಪ್ರಾಶಸ್ತ್ಯ ಹೆಚ್ಚಿನ ಇದು ಕೊಡ್ತು, ಅವ್ರಿಗೆ ಅವರ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು ಅಂತ. ಈ ಲಿಸ್ಟಲ್ಲಿ DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋ ಚಾನ್ಸಸ್ ಇದೆಯಾ? ಅದ್ರ ಜೊತೆಗೆ BK ಹರಿಪ್ರಸಾದ್ ಅವರ ಲಿಸ್ಟು ಇರುತ್ತೆ, ಅಂದ್ರೆ ಅವ್ರ ಪ್ರಿಫರೆನ್ಸಸ್ಸು ಇರುತ್ತೆ, ಸತೀಶ್ ಜಾರಕಿಹೊಳಿ ಅವ್ರ ಪ್ರಿಫರೆನ್ಸಸ್ಸು ಇರ್ಬೋದು. ಯಾಕಂತಂದ್ರೆ ಅವರೂ ಅಹಿಂದ ನಾಯಕನಾಗಿ ಹೊರಹೊಮ್ಮೋ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಜೊತೆಗೆ Dr. G. ಪರಮೇಶ್ವರ್ ಅವರದ್ದು ಒಂದೆರಡು ಪ್ರಿಫರೆನ್ಸಸ್ ಇರ್ಬೋದು, ಇಂಥವ್ರಿಗೆ ಕೊಡಿ ಅನ್ನುವಂಥ ಯಾರಿಗಾದ್ರೂ ರೆಫರ್ ಮಾಡಿರ್ಬೋದು. ಇದನ್ನು ಹೇಗೆ ನಿಭಾಯಿಸುತ್ತೆ ಹೈಕಮಾಂಡ್? ಈ ಲಿಸ್ಟಲ್ಲಿ ಯಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಈ ಬಾರಿಯ ಪಟ್ಟಿ ವಿಸ್ತರಣೆಯ ಭಾಗವಾಗಿರುವಂತಹ ಹೀಗೇನು ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಲಿಸಿದೆ. ಈ ಹಿಂದೆ ಮೊದಲ ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದಷ್ಟು ವರ್ತಾಗಿರುವಂಥದ್ದು, ಒಂದು ಸಾಮಾಜಿಕವಾಗಿ ಅವರ ಸಮುದಾಯಗಳಲ್ಲಿ ಹಿಡಿತವನ್ನ ಇಟ್ಕೊಂಡಿರುವಂಥದ್ದು, ಪಕ್ಷದಲ್ಲಿ ಹಿರಿತನವನ್ನ ಸಾಧಿಸಿರುವಂಥದ್ರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ, ಶಾಸಕರಿಗೆ ಮಣೆಯನ್ನ ಹಾಕಲಾಗಿತ್ತು. ಸೇಮ್ ಟೈಮ್ ಅವರು ವೈಯಕ್ತಿಕ ಸಾಮರ್ಥ್ಯದ ಆಧಾರಿತವಾಗಿಯೂ ಕೂಡ ಕೆಲವರು ಸಚಿವ ಸ್ಥಾನವನ್ನ ಪಡೆದುಕೊಂಡ್ರು. ಎರಡನೇ ಬಾರಿಗ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅನೇಕ ಜನ, 45ಕ್ಕೂ ಹೆಚ್ಚು ಜನ ತಮ್ಮದೇ ಆದಂತ ಲಾಬಿಗಳನ್ನ ನಡೆಸಿದ್ದಾರೆ.
ಈ ಲಾಬಿಗಳನ್ನ ಆಚೆಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು, ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅನೇಕ ಸುತ್ತಿನ ಭೇಟಿಯ ಸಂದರ್ಭದಲ್ಲೂ ಕೂಡ, ಮಾತುಕತೆಯ ಸಂದರ್ಭದಲ್ಲೂ ಕೂಡ ಅವರವರ ಬೆಂಬಲಿಗರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ, ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದ್ ರೀತಿ ಡಿಫರೆಂಟ್ ಆಗಿ ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಪೂರ್ವಕವಾಗಿ ಅಲ್ಲಿ ಸಂಸತ್ತಿನ ಅಧಿವೇಶನದಲ್ಲಿ ಕಾರ್ಯಕಲಾಪಗಳಲ್ಲೂ ಕೂಡ ಬ್ಯುಸಿ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. ಮತ್ತೊಂದು ಕಡೆಗೆ ತನ್ನದೇ ಆದಂತ ಸೂತ್ರವನ್ನು ಕೂಡ ಅಳವಡಿಸಬೇಕು ಈ ಬಾರಿ ಕ್ಯಾಬಿನೆಟ್ ವಿಸ್ತರಣೆಯ ಸಂದರ್ಭದಲ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಬಹುತೇಕ ಹೊಸಮುಖಗಳಿಗೆ ಆದ್ಯತೆಯನ್ನ ಕೊಡಬೇಕು. ಮೊದಲಿಂದನೂ ಕೂಡ ಒಂದು 4 ಬಾರಿ 5 ಬಾರಿ ಗೆದ್ದಂತ ಶಾಸಕರು ಮೊದಲ ಬಾರಿಗೂ ಕೂಡ ಸಚಿವರಾಗದಂತವ್ರಿಗೂ ಕೂಡ ಮಣೆ ಹಾಕಬೇಕು. ಮತ್ತೆ ಮುಂಬರುವಂತ 2028ರ ಚುನಾವಣೆಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಲಾಭದಾಯಕವಾಗಿ ಆಗಿರುವಂತಹ ನಾಯಕರಿಗೆ ಮಣೆ ಹಾಕಬೇಕು ಅನ್ನುವಂತ ಒಂದಷ್ಟು ಸೂತ್ರಗಳನ್ನು ಕೂಡ ಮಾಡಿರುವಂತದ್ದು. ವರ್ಕರ್ಸ್ ಫಾರ್ಮುಲಾ ಆಗಿರ್ಬೋದು, ಫೈಟರ್ಗಳ ಫಾರ್ಮುಲಾ ಆಗಿರ್ಬೋದು, ಜೊತೆಗೆ ಪಕ್ಷಕ್ಕೆ ಕಾಂಟ್ರಿಬ್ಯೂಟರ್ಗಳ ಒಂದು ಸೂತ್ರ ಆಗಿರ್ಬೋದು, ಈ ಎಲ್ಲಾ ಸೂತ್ರಗಳನ್ನ ಅಳವಡಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಿದೆ. ಒಟ್ಟಾರೆಯಾಗಿ ಈ 3 ಜನ BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರ ಅಭಿಪ್ರಾಯವನ್ನ ಒಳಗೊಂಡು ಸಂಗ್ರಹವನ್ನ ಮಾಡಿಕೊಂಡು ಅಂತಿಮವಾಗಿ ಯಾರ ಪಟ್ಟಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಯಾರ ಬೆಂಬಲಿಗರಿಗೆ ಮತ್ತೆ ಯಾರ ಅಭಿಪ್ರಾಯಕ್ಕೆ ಹೆಚ್ಚು ಮಣೆ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಹಾಗಾದ್ರೆ ಇವತ್ತು ಈ ಸೆಕೆಂಡ್ ಲಿಸ್ಟ್ ಇನ್ನೇನು 10 ಗಂಟೆ ಅಷ್ಟೊತ್ತಿಗೆಲ್ಲ ಒಂದಷ್ಟರ ಮಟ್ಟಿಗೆ ಚಿತ್ರಣ ಗೊತ್ತಾಗತ್ತೆ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವರ ಕೈಗೆ ಲಿಸ್ಟ್ ಸಿಗತ್ತೆ ಅಂತ 10-10:30ವರೆಗೆ ಏನಾದರೂ ಒಂದಷ್ಟು ಮಾಹಿತಿ ಸಿಗುತ್ತಾ, ಅಥವಾ ಅದನ್ನು ಕೂಡ ಸಂಜೆವರೆಗೂ ಹೀಗೆ ಸೀಕ್ರೆಟ್ ಮಾಡ್ತಾರಾ? ಯಾಕಂತಂದರೆ ಪ್ರತಿರೋಧ ಏನು ವ್ಯಕ್ತ ಆಗುತ್ತೆ, ಯಾರಿಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂತಾದರೆ ಅವ್ರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಲಿಸ್ಟನ್ನು ಸೀಕ್ರೆಟ್ ಆಗಿಡ್ತಾರಾ, ಅಥವಾ ಇಲ್ಲ ಬಂದು ಮಾಧ್ಯಮಗಳ ಎದುರಿಗೆ DK ಶಿವಕುಮಾರ್ ಅವರು ಸದಾ ಹೇಳ್ತಾ ಇದ್ರು, ನಾನು ನಿಮ್ಮನ್ನು ಬಿಟ್ಟು ನಾವು ಸಂಪುಟ ವಿಸ್ತರಣೆ ಮಾಡಲ್ಲ ಬಿಡಿ, ನಾವು ಹೇಳ್ತೀವಿ ಅಂತ ನೆನ್ನೆ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಬಂದು ಹೇಳ್ತಾರಾ ಮಾಧ್ಯಮಗಳ ಎದುರು ಯಾರ್ಯಾರು ಇದ್ದಾರೆ ಇದರಲ್ಲಿ ಅಂತ, ಸೆಕೆಂಡ್ ಲಿಸ್ಟಲ್ಲಿ ಅಂತ ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು 1.5 ಗಂಟೆ 2 ಗಂಟೆ ಒಳಗಡೆ ಒಂದಷ್ಟು ಚಿತ್ರಣ ಗೊತ್ತಾಗುತ್ತೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಜೋರಾದ ಹಿನ್ನೆಲೆಯಲ್ಲಿ ಮಾರ್ಕಾಂಡೆಯ ನದಿ 100 ಎಕರೆಯಲ್ಲಿದ್ದ ಬೆಳೆಯನ್ನು ಈಗ ಜಲಾವೃತ ಮಾಡಿಕೊಂಡಿದೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಬೆಳೆ ನೀರ್ಪಾಲಾಗಿದೆ. ನೋಡಿ, ನದಿಯಂತೆ ಭಾಸವಾಗ್ತಾ ಇದೆ ತೋಟಗಳು. ನೀರಿನಲ್ಲೇ ಕೊಳೆತು ಬೆಳೆಗಳು ಹೋಗ್ತಾ ಇವೆ. ನೋಡಿ, ಕೊಳೆತು ಹೋಗ್ತಾ ಇವೆ. ಕಡೋಲಿ, ಅಂಬೇವಾಡಿಯಲ್ಲಿ ಅಪಾರ ಬೆಳೆ ನಾಶ ಆಗ್ತಾ ಇದೆ. ಬೆಳಗಾವಿ ತಾಲೂಕಿನ ಕಡೋಲಿ, ಅಂಬೇವಾಡಿ, ಮಾರ್ಕಾಂಡೆಯ ನದಿ ಧುಮ್ಮಿಕ್ತಾ ಇದೆ. ನೋಡಿ, ಜಮೀನು ನದಿಯಂತೆ ಭಾಸವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಅಲ್ಲಿ ಕಬ್ಬು ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಈಗ ನೀರಿನಲ್ಲಿ ಕೊಳೆತು ಹೋಗುವಂಥ ಪರಿಸ್ಥಿತಿ. ಒಂದು ಕಡೆ ಬರ, ಮತ್ತೊಂದು ಕಡೆ ಮಳೆ, ಪ್ರವಾಹ. ಈ ರೀತಿಯಾದಾಗ ರೈತರ ಪರಿಸ್ಥಿತಿ ಹೇಳುತ್ತಿರೋದಂತಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆ ಆಗ್ತಿರುವಂಥದ್ದು. ಹಾಗಾಗಿ ರಾಕಸ್ಕೋಪ್ ಡ್ಯಾಮ್ನಿಂದ ಮತ್ತೆ ನೀರನ್ನು ಅಂದರೆ ಮಾರ್ಕಂಡೆಯ ನದಿಗೆ ನೀರು ಬಿಡುಗಡೆ ಮಾಡಿರುವಂಥದ್ದು. ಹಾಗಾಗಿ ಕಡೋಲಿ ಭಾಗಕ್ಕೂ ಕೂಡ ಈಗ ಮಾರ್ಕಂಡೆಯ ನದಿ ನೀರು ಬಂದಿರುವಂಥದ್ದು. ಈ ಭಾಗದಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗ್ತಿರುವಂಥದ್ದು. ಭತ್ತ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಕಬ್ಬು ಇರ್ಬೋದು, ಜೊತೆಗೆ ತರಕಾರಿ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತಗೊಂಡು ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಕಳೆದ 20 ದಿನಗಳಿಂದ ಕೂಡ ಈ ಒಂದು ಭಾಗದಲ್ಲಿ ಅಂದರೆ ಪಶ್ಚಿಮ ಘಟ್ಟ ಇರ್ಬೋದು ಅಥವಾ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿರುವಂಥದ್ದು. ಹಾಗಾಗಿ ಆ ಒಂದು ಮಳೆಯಿಂದಾಗಿ ಈ ಮಾರ್ಕಂಡೆಯ ನದಿ ವ್ಯಾಪ್ತಿಗೆ ಬರುವಂಥ ಅಂಬೇವಾಡಿ ಇರ್ಬೋದು, ಸುಳ್ಗ ಇರ್ಬೋದು, ಜೊತೆಗೆ ಹಿಂಡಲ್ಗ ಇರ್ಬೋದು, ಕಂಗ್ರಾಳಿ ಇರ್ಬೋದು, ಜೊತೆಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಹಾದು ಹೋಗುವಂಥ ಜನರು, ರೈತರು ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಪ್ರತಿ ವರ್ಷ ಕೂಡ ಈ ಒಂದು ನದಿಯಿಂದ ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಜೊತೆಗೆ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿ ನಷ್ಟವನ್ನು ಈ ಭಾಗದ ರೈತರು ಅನುಭವಿಸ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ರೈತರಿಗೂ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯ ಆಡಳಿತ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ನದಿ ಸಣ್ಣ ನದಿ ಇರುವಂಥದ್ದು. ಜೊತೆಗೆ ಸುಮಾರು 30
ಅಡಿಯಷ್ಟು ಅಂಗುಲ ಜೊತೆಗೆ 8 ಅಡಿಯಷ್ಟು ಆಳ ಇರುವಂಥ ಈ ಒಂದು ನದಿ ಖಾನಾಪುರ ತಾಲೂಕಿನ ಬೈಲೂರು ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟುತ್ತೆ. ಸುಮಾರು 70 ಕಿಲೋಮೀಟರ್ವರೆಗೂ ಅಂದರೆ ಗೋಕಾಕ್ವರೆಗೂ ಹರಿದು ಅಲ್ಲಿ ಗೊರ್ಚಿನ ಮಲ್ಕಿ ಫಾಲ್ಸ್ ಅನ್ನೋ ಏನು ಫಾಲ್ಸನ್ನು ಕೂಡ ಹುಟ್ಟಾಕತ್ತೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೋಗುವಂಥ ಈ ಒಂದು ನದಿಯನ್ನು ಹೂಳನ್ನೇ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಕೆಲಸ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಈ ಭಾಗದ ರೈತರನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಸಣ್ಣ ಪ್ರಮಾಣದ ಮಳೆ ಆದರೂ ಕೂಡ ಈ ರೀತಿಯಾಗಿ ರೈತರು ನಷ್ಟವನ್ನು ಅನುಭವಿಸ್ತಾರೆ. ಜೊತೆಗೆ ಈ ಭಾಗದಲ್ಲಿ ಕಬ್ಬನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ, ಭತ್ತವನ್ನು ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ವಿವಿಧ ತಳಿ ಅಂದರೆ ಬೆಳಗಾವಿ ಬಾಸುಮತಿ ಫೇಮಸ್ ಆಗಿರುವಂಥ ಬೆಳಗಾವಿ ಬಾಸುಮತಿ, ಇಂದ್ರಾಣಿ ಜೊತೆಗೆ ಸೋನಂ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಬೆಳೆಯಲಾಗುತ್ತೆ. ಆ ಎಲ್ಲ ಭತ್ತವೂ ಕೂಡ ಈ ನದಿಗೆ ಆವರಿಸಿ ಸಂಪೂರ್ಣವಾಗಿ ಹಾನಿಯಾಗುತ್ತೆ. ಇದರಿಂದ ರೈತರು ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸ್ತಾರೆ. ಜೊತೆಗೆ ತಾವು ಹಾಕಿದಂಥ ಬಂಡವಾಳ ಕೂಡ ಅವರಿಗೆ ಕೈಗೆ ಸಿಗೋದಿಲ್ಲ. ಹಾಗಾಗಿ ಸರ್ಕಾರ ಒಂದು ನಮಗೆ ಹೂಳನ್ನು ಎತ್ತರಿ, ಇಲ್ಲ ಅಂದರೆ ನಮಗೆ ಪರಿಹಾರವನ್ನಾದರೂ ಕೊಡಿ ಅನ್ನೋ ಒತ್ತಾಯವನ್ನು ಮಾಡ್ತಿದ್ರೆ ಆ ಒಂದು ಕೆಲಸವನ್ನು ಇಲ್ಲಿವರೆಗೂ ಸರ್ಕಾರಗಳು ಮಾಡ್ತಿಲ್ಲ. ಇನ್ನಾದರೂ ರಾಜ್ಯ ಸರ್ಕಾರಗಳು ನಮಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು, ಎಲ್ಲಿ ನೋಡಿದ್ರೆ ಅಲ್ಲಿ ನೀರು ಕಾಣ್ತಾ ಇರುವಂಥದ್ದು. ಭತ್ತವು ಕೂಡ ಎಲ್ಲ ಕಬ್ಬು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ, ನೀರಿನಲ್ಲಿ ಇನ್ನಷ್ಟು ಮುಳುಗಡೆ ಆಗಿದ್ದೇ ಆದರೆ ಆ ಕಬ್ಬು ಕೂಡ ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆದು ಇಲ್ಲಿ ರೈತರು ಬದುಕನ್ನು ಕಟ್ಕೋತಾರೆ. ಆದರೆ ಈ ರೀತಿಯಾಗಿ ನೀರಿನಲ್ಲಿ ನಿಂತಂಥ ಕಬ್ಬು ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಹಾಗಾಗಿ ಹೂಳನ್ನು ಎತ್ತರಿ ಅನ್ನೋದು ಈ ಭಾಗದ ರೈತರ ಒಂದು ಒತ್ತಾಸೆ ಕೂಡ ಇರುವಂಥದ್ದು. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ. ಜಮೀನಿಗೆ ನೀರು ನುಗ್ಗಿ ಅಪಾರ ಬೆಳೆ ಹಾನಿ ಆಗಿದೆ. ಕಬ್ಬು, ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆ ಹಾನಿಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೆಳೆ ಹಾನಿಯಿಂದಾಗಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಒಂದು ಕಡೆ ಒಂದಷ್ಟು ಭಾಗ, ಕರ್ನಾಟಕದ ಒಂದಷ್ಟು ಭಾಗ ಬರ ಆವರಿಸಿ ಸುಡ್ತಾ ಇದ್ರೆ, ಮತ್ತಷ್ಟು ಕಡೆಗಳಲ್ಲಿ ಈ ರೀತಿಯ ಅತಿವೃಷ್ಟಿ ಆಗ್ಬಿಟ್ಟು ಜಮೀನುಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗುತ್ತೆ. ಅವರ ಬದುಕುಗಳು ಕೊಚ್ಕೊಂಡು ಹೋಗುವಂಥದ್ದು. ಚಿಕ್ಕೋಡಿಯ ದೃಶ್ಯಗಳನ್ನ ನೋಡ್ತಾ ಇದ್ರ. ಬೆಳಗಾವಿ ಮತ್ತು ಈ ಕಡೆ ಅಥಣಿ, ಚಿಕ್ಕೋಡಿ ಭಾಗದ ಸಾಕಷ್ಟು ಪ್ರದೇಶ, ಇಲ್ಲೆಲ್ಲ ಮಳೆ ನೀರಿನಿಂದ ಸಾಕಷ್ಟು ಅವಾಂತರ ಉಂಟಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದ ನೀರು. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಲಾಗಿದೆ. ಕಬಿನಿ ಭರ್ತಿಯಾಗಿ 25,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಬಿದರಳಿ ಸೇತುವೆ ಮುಳುಗಡೆ ಆಗಿದೆ, ಸಂಪರ್ಕ ಕಡಿತಗೊಂಡಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಿದರಳ್ಳಿ 20 ಹಳ್ಳಿಗಳಿಗೆ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದೆ. HD ಕೋಟೆ, ಸರಗೂರು ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ತಾಲೂಕಿನ ಗ್ರಾಮಗಳಿವು HD ಕೋಟೆ ಮತ್ತು ಸರಗೂರು ತಾಲೂಕಿನ ಗ್ರಾಮಗಳು. ನದಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಬಿನಿ ಡ್ಯಾಮ್ ತುಂಬಿ ತುಳುಕ್ತಾ ಇದೆ. ಜೊತೆಗೆ ಸೇತುವೆ ಮೇಲೆ ನೀರು ಹರಿದು ಹೋಗ್ತಾ ಇದೆ. ಸಂಪರ್ಕ ಕಡಿತಗೊಂಡಿರೋದಲ್ಲಿ, ರಸ್ತೆ ಸೇತುವೆ ಸಂಪರ್ಕ ಕಡಿತಗೊಂಡಿರೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ ದೊಡ್ಡ ಮಟ್ಟದ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಜಲಾಶಯದ ಮುಂಭಾಗದಲ್ಲಿ ಬರುವಂತಹ ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ನೀರಿನ ಜಲಾವೃತ ಆಗಿದೆ. ನನಗೆ ಸದ್ಯ ಏನು ಬಿದರಳ್ಳಿ ಸೇತುವೆ ಮುಂಭಾಗದಲ್ಲಿ ಇದೆ, ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ಸ್ ಹೊರಬಿಡಲಾಗ್ತಾ ಇದೆ. ಜೊತೆಗೆ ಇದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಜಲಾಶಯದ ಹಣತಿ ದೂರದಲ್ಲಿರುವಂತಹ ಈ ಒಂದು ಸೇತುವೆ, ಬಿದರಳ್ಳಿ ಸೇತುವೆ ಅಂದರೆ HD ಕೋಟೆಯಿಂದ ಬಿದರಳ್ಳಿಗೆ ಹೋಗುವಂತಹ ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆ ಇದಾಗಿದೆ. ಈಗಾಗಲೇ ಏನು ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಸೇತುವೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಈಗಾಗಲೇ ಎರಡೂ ಬದಿಗಳಲ್ಲೂ ಕೂಡ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಬಾರ್ದು ಅಂತೇಳಿ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಸುಮಾರು 15ರಿಂದ 20 ಹಳ್ಳಿಗಳಿಗೆ, ಕಬಿನಿ ಕಾಲೋನಿ ಇರ್ಬೋದು, ಜೊತೆಗೆ ಇನ್ನಿತರ ಗ್ರಾಮಗಳಿಗೆ ಹೋಗುವಂತಹ ಜನರು
ಏನು ಸೇತುವೆ ಮೇಲ್ಭಾಗದಲ್ಲಿ ಈಗ ಕಬಿಲಿಯ ಅಣೆಕಟ್ಟೆಯಲ್ಲಿದೆ. ಕಬಿಲಿಯ ಅಣೆಕಟ್ಟೆ ಮೇಲ್ಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಕಬಿಲಿಯ ಅಣೆಕಟ್ಟೆಯ ಮೇಲ್ಭಾಗದಲ್ಲಿ ಜನರಿಗೆ ಹೋಗೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅಣೆಕಟ್ಟೆ ಮೇಲ್ಭಾಗದಲ್ಲಿ ಹೋದರೆ ಕಡಿಮೆ ಡಿಸ್ಟೆನ್ಸ್ ಆಗುತ್ತೆ. ಸೊ ಹೀಗಾಗಿ ಆ ಮೇಲ್ಭಾಗದಲ್ಲಿ ಕಾರ್ ಹೋಗ್ತಾ ಇರೋ ದೃಶ್ಯ ಗಮನಿಸ್ತಾ ಇರ್ಬೋದು. ಆ ಕಬಿಲಿಯ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಸಂಚಾರವನ್ನು ಮಾಡೋದಕ್ಕೆ ಈಗ ಏನು ಪೊಲೀಸರು ಮತ್ತು ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸುಮಾರು 15-20 ಹಳ್ಳಿಗೆ ಹೋಗುವಂತಹ ಗ್ರಾಮಸ್ಥರು ನಿಜಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಇನ್ನು ಮತ್ತೊಂದು ಭಾಗದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಏನು ಕಬಿಲಿ ಜಲಾಶಯದಲ್ಲಿ 10,000-15,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟ ನಂತರದಲ್ಲಿ ಈ ಒಂದು ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇತ್ತು. ಸೊ ಹೀಗಾಗಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಸರ್ಕಾರ ಏನೊಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದೆ. ಬಹುತೇಕ 70% ಅಷ್ಟು ಕೆಲಸ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಸೊ ಹೀಗಾಗಿ ಮುಂದಿನ ವರ್ಷದಲ್ಲಿ ಸೇತುವೆ ಮುಳುಗಡೆ ಆದರೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸೇತುವೆ ಕೂಡ ಲೋಕಾರ್ಪಣೆಗೊಳ್ಳುತ್ತೆ. ಸೊ ಹೀಗಾಗಿ ಸೇತುವೆಯ ಕಾಮಗಾರಿ ಕೂಡ ಈಗಾಗಲೇ ಅತ್ಯಂತ ಬಿರುಸಿನಿಂದ ಸಾಗಿರುವಂಥದ್ದು. ಈಗಾಗಲೇ ಏನು ಜಲಾಶಯದಿಂದ ಸುಮಾರು 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಒಂದು ಕಡೆ ತಮಿಳುನಾಡಿಗೆ ನೀರನ್ನು ಏನು ಬರವನ್ನು ನೀಗಿಸಬೇಕಾಯಿತು, ಅದನ್ನು ಕಬಿಲಿ ಜಲಾಶಯದಲ್ಲಿ ನೀಗಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹೀಗಾಗಿ ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿರ್ಬೋದು, ಜಾನುವಾರುಗಳಿಗೆ ಕುಡಿಯಲು ನೀರಿರ್ಬೋದು, ಜೊತೆಗೆ HD ಕೋಟೆ, ಚಾಮರಾಜನಗರ ಜಿಲ್ಲೆಗಳಿಗೆ, ಮೈಸೂರು ಜಿಲ್ಲೆ ಮತ್ತು ಬೆಂಗಳೂರಿಗೆ ಕುಡಿಯಲಿರುವ ಸಮಸ್ಯೆ ಕೂಡ ಪರಿಹರಿಸುವಂತಹ ಕೆಲಸವನ್ನು ಕಬಿಲಿ ಜಲಾಶಯ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗಾಗಲೇ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀರನ್ನು ಬಿಡಲಾಗ್ತಾ ಇರೋ ಕಾರಣಕ್ಕಾಗಿ ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಈಗ ನೀರಿನಿಂದ ಜಲಾವೃತವಾಗಿದೆ. ಸೊ ಹೀಗಾಗಿ ಈ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಎರಡೂ ಬದಿಗಳಲ್ಲೂ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಈ ಒಂದು ಸ್ಥಳಕ್ಕೆ ಬರಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಭದ್ರೆ ಅಬ್ಬರಕ್ಕೆ ಕೊಚ್ಚಿ ಹೋದ ಅಪಾರ ಬೆಳೆ, ಕಾಫಿ, ಅಡಿಕೆ, ಬಾಳೆ ಬೆಳೆ ಭದ್ರಾ ನದಿ ಪಾಲಾಗಿದೆ. ನದಿಯ ಅಬ್ಬರಕ್ಕೆ ತೋಟಗಳು ನಾಮಾವಶೇಷಗೊಂಡಿವೆ. ಹೊಸಮಠ ಗ್ರಾಮದ ಬಳಿ ಬೆಳೆ ನೀರು ಪಾಲಾಗಿದೆ. ಈಗ ಮಳೆ ಬರೋದಕ್ಕೆ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಗ್ರಾಮ. ಪರಿಹಾರಕ್ಕೆ ಗ್ರಾಮದ ರೈತರು ಆಗ್ರಹಿಸ್ತಾ ಇದ್ದಾರೆ. ಭದ್ರಾ ನದಿಯ ಅಬ್ಬರಕ್ಕೆ ಅಪಾರ ಬೆಳೆ ಕೊಚ್ಚಿ ಹೋಗಿದೆ. ಚಿಕ್ಕಮಗಳೂರು ಕಳಸಾ ತಾಲೂಕಿನಲ್ಲಿ ಭದ್ರಾ ನದಿ ಬರೋದು ನೋಡಿ, ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನೀರಿನ ರಭಸಕ್ಕೆ ಕಾಫಿ ತೋಟ ಕಂಪ್ಲೀಟ್ ಆಗಿ ನಾಮಾವಶೇಷಗೊಂಡಿದೆ. ವಿಶಿಷ್ಟ ಮರ ಎಲ್ಲ ತಗೊಂಡ್ಬಂದಿದ್ದಾನೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಸರ್, 10 ಗಂಟೆಗೆ 10ರಿಂದ 12:30 ತನಕ ಇದೇ ಥರ ನಾವು ನೋಡಿ ಹೆದರಿ ಎಲ್ಲ ಮನೆ ಹತ್ತಿರ ಎಲ್ಲ ಸಿಟೌಟ್ವರೆಗೂ ಬಂದಿದೆ ನೀರು. ನನ್ನ ಮನೆದು ಒಂದು ಅಡಿಕೆ ಗಿಡ ತೋಟೆಲ್ಲ ನಾವೆಲ್ಲ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ 3 ಲಕ್ಷ ತೆಗೆದು ಗಿಡ ನೆಟ್ಟು ಇಷ್ಟು ಕಷ್ಟಪಟ್ಟು ಇವತ್ತು ನಾನೀಗ 4:15ಗೆ ಪಂಚಾಯತಿಗೆ ಹೋಗಿ ಹೇಳಿದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರೆ ಸೋಮವಾರದವರೆಗೂ PDO ಅಲ್ಲ, ಸೋಮವಾರ GPS ಫೋಟೋ ಮಾಡಬೇಕು, ನಾವು ಸೋಮವಾರ ಬಂದು PDO ಕರ್ಕೊಂಡ್ಬಂದು GPS ಮಾಡಿದ್ಮೇಲೆ ಮತ್ತೆ ನಿಮಗೆ ಅದೇನು ಅಂತ ಮತ್ತೆ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಕೊಡ್ತೀವಿ, ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮಗೆ ಇವತ್ತು ರಾತ್ರಿ ಅಡಿಕೆ ಹೋಗಿದೆ ಸರ್, ಏಲಕ್ಕಿ ಹೋಗಿದೆ, ಕಾಫಿ ಹೋಗಿದೆ, ಎಲ್ಲ ಪ್ರತಿಯೊಂದು ಹೋಗಿದೆ ಸರ್. ನಮ್ಮದು ನಾವು ಇನ್ನೊಬ್ರು ತೋಟದಲ್ಲಿ ಕೂಲಿ ಕೆಲಸ ಮಾಡಿ ದುಡಿತಿರೋದು. 2 ಹೆಣ್ಮಕ್ಳಿದ್ದಾವೆ ಸಣ್ಣ ಸಣ್ಣವು. ಬೇರೆ ಯಾವ ಉತ್ಪತ್ತಿನೂ ನಮಗಿಲ್ಲ ಸರ್. ಈಗ ಸಕ್ಕದಲ್ಲಿ 3 ಲಕ್ಷ ಲೋನ್ ಮಾಡಿ ನಾವು ಮಾಡಿರೋದು ಕಷ್ಟಪಟ್ಟು ಕೆಲಸ ಚೆನ್ನಾಗಿಲ್ಲ ಸರ್. ಮನೆ ಬೇರೆ ಸರಿ ಇಲ್ಲ ನಮ್ಮದು. ಕೊಟ್ಟಿಗೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಿರೋದು. ನಮ್ಮ ಮನೆಯವ್ರಿಗೆ ಕಾಲು ಫ್ರಾಕ್ಚರ್ ಆಗಿ ಅವರಿಗೂ ಕೆಲಸ ಮಾಡೋಂಗಿಲ್ಲ. ಇಷ್ಟೆಲ್ಲ ಯಾವ ಅಧಿಕಾರಿಗಳು ಕೇಳಿದ್ರು ಏನು ಅಂತ ಕೇಳಕ್ ಬಂದಿಲ್ಲ ಸರ್. ನಮ್ಮ ಮನೆಗೆ ನಾವು ಏನು ಸರ್ ಜೀವನ ಮಾಡೋದು? ಮಳೆಯ ಆರ್ಭಟಕ್ಕೆ ಮನೆಯ ಗೋಡೆ ಕುಸಿದಿರ್ತಕ್ಕಂಥ ಘಟನೆ ಕಾರವಾರದಲ್ಲಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಘಟನೆ. ಮನೆಯಲ್ಲಿದ್ದಂತಹ 2 ವೃದ್ಧರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮನೆಯಲ್ಲಿದ್ದ ವಸ್ತುಗಳಿಗೆ ಸಂಪೂರ್ಣ ಹಾನಿಯಾಗಿದೆ. ಹಸನ್ ಯೂಸುಫ್ ಅನ್ನೋಂಥ ವ್ಯಕ್ತಿಗೆ ಸೇರಿದ ಮನೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ.
ನೋಡಿ ಮಳೆಯ ಅವಾಂತರ ನೋಡಿ. ಇದು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ಆಗಿರ್ತಕ್ಕಂಥ ಘಟನೆ. ಇಡೀ ಮನೆ ಕುಸಿದು ಬಿದ್ದಿದೆ. ಆ ಶೀಟಿನ ಮನೆ, ಅದು ಪುಟ್ಟದಾದಂಥ ಮನೆ. ಆ ಮನೆಯ ಮುಂಭಾಗ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಅದರ ಮನೇಲಿ ಇರೋದೇ 2 ವೃದ್ಧರು. ಸಣ್ಣ ಪುಟ್ಟ ಗಾಯಗಳಾಗಿದೆ ಇಬ್ಬರಿಗೂ ಕೂಡ. ಎಂಥ ವಿಪರ್ಯಾಸ ನೋಡಿ. ನಾವು ಇವತ್ತಿನ ಸ್ಕ್ರೀನ್ ಮೇಲೆ ಎರಡನ್ನೂ ಕೂಡ ನೋಡ್ತಾ ಇದ್ದೀವಿ. ಒಂದು ಮಳೆ, ಅತಿಯಾದ ಮಳೆಯಿಂದ ಪ್ರವಾಹ ಬಂದು ಬೆಳೆ ನಾಶ ಆಗ್ತಾ ಇರೋದು. ಇನ್ನೊಂದು ಕಡೆ ಮಳೆಯೇ ಇಲ್ಲದೆ ಮಳೆಗಾಗಿ ಪ್ರಾರ್ಥಿಸುತ್ತಾ ಗ್ರಾಮವನ್ನೇ ತೊರಿತಾ ಇರೋದು. ನೋಡಿ, ಎರಡು ನಾನು ನೆನ್ನೆ ಹೇಳ್ತಾ ಇದ್ದೆ, ಅದೊಂಥರ ಕ್ಲಚ್, ಆಫ್ ಕ್ಲಚ್ ಇದ್ದಂಗೆ. ಆ ಮಳೆ ಅನ್ನೋದು ಎರಡರ ನಡುವೆ ಬ್ಯಾಲೆನ್ಸಲ್ಲಿ ಬರಬೇಕು. ಮಳೆಗಾಗಿ ಗ್ರಾಮ ತೊರೆದು ವಿಶಿಷ್ಟ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ. ಒಂದು ದಿನ ಗ್ರಾಮ ತೊರೆದು ಮಳೆಗೆ ಪ್ರಾರ್ಥನೆ. ಸೊರನಹಳ್ಳಿ ಗ್ರಾಮದಲ್ಲಿ ಹೊರಬೀಡು ಆಚರಣೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗ್ರಾಮದ ಸುತ್ತ ಮುಳ್ಳಿನ ಬೇಲಿ ಹಾಕಿ ಆಚರಣೆ ಮಾಡ್ತಾ ಇರೋದು, ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ನೋಡಿ. ಒಂದು ಕಡೆ ಮಳೆ ಬರ್ತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ, ಮತ್ತೊಂದು ಕಡೆ ಮಳೆ ಬಾರದೆ ಚಳ್ಳಕೆರೆಯಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮದ ಬೇಲಿ ಹಾಕಿ ಹೊರಗೆ ವಾಸ್ತವ್ಯವನ್ನು ಕೊಡ್ತಾ ಇರೋದು, ಗ್ರಾಮಕ್ಕೆ ಬೇಲಿ ಹಾಕ್ಬಿಟ್ಟಿದ್ದಾರೆ. ಹೀಗೆ ಒಂದು ಕಡೆ ಮಳೆ ಜೋರು, ಮತ್ತೊಂದು ಕಡೆ ಮಳೆಯೇ ಇಲ್ಲ. ಎರಡೂ ಸನ್ನಿವೇಶಗಳನ್ನು ನಾವು ಇವತ್ತು ರಿಪಬ್ಲಿಕ್ ಕನ್ನಡದ ಮುಂಜಾನೆ ಮುನ್ನೋಟದಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗ ಭಾಗದಲ್ಲಿ ಅಷ್ಟೊಂದು ಮಳೆ ಸುರುತ್ತೆ. ಶಿವಮೊಗ್ಗಕ್ಕೂ ಚಿತ್ರದುರ್ಗಕ್ಕೂ ಬಹಳ ಡಿಸ್ಟೆನ್ಸ್ ಏನೂ ಇಲ್ಲ. ಎಸ್. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.